ನಮಸ್ಕಾರ. ಟಿವಿನಿಂದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಮಾತಾಡ್ಲಿಕ್ಕೆ. ಯಾಕಂದ್ರೆ ಈ ಮಾತಾಡುವಂಥವ್ರು ಯಾವಾಗಲೂ ಕೂಡ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಅನಂತನಾಗ್ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ ಒಂದ್ಸರಿ. ಅವಾಗ ಅವ್ರು ಹೇಳಿದ್ರು, ಸರ್ ಇಷ್ಟೊಂದು ಸಹಜವಾದಂತ ನಟನೆ ನಿಮ್ಗೆ ಹೇಗ್ ಬರುತ್ತೆ ಅಂತ. ಅವಾಗ ಅನಂತನಾಗ್ ಹೇಳಿದಂತ ಮಾತು ಬಹಳ ಅದ್ಭುತ. ಅವ್ರು ಹೇಳ್ತಾರೆ, ನಮ್ಮದಲ್ಲ, ಎದುರುಗಡೆ ಇದ್ದಂಥವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನಟನೆ, ಅದರ ಸಾಮರ್ಥ್ಯ, ಅದರ ಔಟ್ಪುಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅವರು ಕೆಳಗಡೆಗೆ ಬಗ್ಗಿ ನೆಲ ತೋರಿಸ್ಬಿಟ್ಟು ನಾನು ಈ ಲೆವೆಲ್ ಅಲ್ಲಿ ಇದ್ರೆ ಅವ್ರು ಸ್ವಲ್ಪ ಮೇಲ್ ಬಂದ್ಬಿಟ್ರೆ ನಾನು ಈ ಲೆವೆಲ್ ಬಂದ್ಬಿಡ್ತೀನಿ ಅಂತ. ಅಂದ್ರೆ ಆ ರೀತಿ ಬಹುಶಃ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕು, ನನ್ನ ಎದುರುಗಡೆ ಕೂತಂತ ವ್ಯಕ್ತಿಗಳು ಆ ರೀತಿ ಇದ್ದಾರೆ. ಅವರ ಜೊತೆಗೆ ಕೂತಂತ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಮಾತು ಬರುತ್ತೆ. ಆ ಮಾತು ಅತ್ಯಂತ ಸಹಜವಾಗಿ ಗಾಳಿ ಬೀಸದಂಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಯಾವುದೇ ಸಂದೇಹ ಇಲ್ಲ. ಇಷ್ಟೆಲ್ಲ ನಾನು ಮಾತಾಡ್ತಿರುವಂಥದ್ದು ಕಾಂತಾರದ ಬಗ್ಗೆ. ಬಾ, ಏನು ಅದೆಷ್ಟು ನಿರೀಕ್ಷೆಗಳು, ಬೆಟ್ಟದಷ್ಟು ನಿರೀಕ್ಷೆಗಳು. ನೋಡಿ, ಟೀಸರ್ ಬಂದಿದ್ದು ಜನ ಒಂದು ಲೆಕ್ಕದಲ್ಲಿ ಹುಚ್ಚೆದ್ದು ಬಿಟ್ರು, ಏನಪ್ಪಾ ಇದು ಅಂತ. ಟೀಸರ್ ಅಲ್ಲೇ ಇಷ್ಟೊಂದು ತೋರಿಸಿದ್ದಾರೆ ಅಂತಂದ್ರೆ ಇನ್ನು ಸಿನಿಮಾದಲ್ಲಿ ಏನಿರಬಹುದು. ಆ ಕಾತರತೆ, ಇಷ್ಟೊಂದು ಹವಾ ಸೃಷ್ಟಿ ಮಾಡಿದ್ದಿದೆಯಲ್ಲ, ನಾವಂತೂ ನೋಡಿರ್ಲಿಲ್ಲ. ಅದ್ಭುತ ನಿಜಕ್ಕೂ. ಬನ್ನಿ, ಕಾಂತಾರ ಜರ್ನಿ ಜೊತೆಗೆ ಅವರ ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ರಿಷಬ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅರಗಿಣಿ ರುಕ್ಮಿಣಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪೀಠಿಕೆನಲ್ಲಿ ತಾವು ಕೇಳಿದ್ರಿ, ನಿಜಕ್ಕೂ ಕಾಂತಾರ ಈ ರೀತಿಯ ಹವ ಎಪ್ಸಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಶೆಟ್ರೆ, ಏನನ್ಸುತ್ತೆ? ಒಂದು ವಿಚಾರ ಅಥವಾ ಒಂದು ಸಿನಿಮಾ ಜನರಿಗೆ ಇಷ್ಟ ಆದಾಗ ಅದನ್ನ ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅದು. ಯಾಕಂದ್ರೆ ಅವತ್ತು ಕಾಂತಾರ ಅಷ್ಟು ದೊಡ್ಡ ಸಕ್ಸಸ್ ಆದಾಗ ನಾನು ಎಲ್ಲ ಕಡೆಗೂ ಅದ್ರ ಹಿಂದೆ ಹೋದೆ. ನಾನು ನಾರ್ಮಲಿ ನಾವೇನೋ ಒಂದು ಮಾಡ್ತೀವಿ, ಅದನ್ನ ತೊಗೊಂಡು ಹೋಗ್ತೀವಲ್ವ, ಹಂಗಲ್ಲ. ನಾವೇನೋ ಮಾಡಿದ್ದು ಅದು ನಮ್ಮನ್ನು ತೊಗೊಂಡು ಹೋಗೋದಿದೆಯಲ್ಲ, ಇಟ್ ಇಸ್ ಅ ಡಿಫ್ರೆಂಟ್ ಪ್ರಾಸೆಸ್. ಅವಾಗ ನನಗೇನಾಗಿತ್ತು, ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ, ತುಂಬಾ ಇದಿತ್ತು ಒಂಥರ. ಮೊದಲಿಂದನೂ ನನಗೆ ನಮ್ಮ ಭಾಷೆಯಲ್ಲೇ ಇರ್ಬೇಕು ಆ ಸಿನಿಮಾ, ಆ ಭಾಷೆಯಲ್ಲೇ ಎಲ್ಲ ನೋಡ್ಬೇಕು ಅದನ್ನ ಸಬ್ ಟೈಟಲ್. ಯಾಕಂದ್ರೆ ಹೊರಗಡೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಾವು ನೋಡ್ತೀವಿ, ಎಲ್ಲ ಭಾಷೆದು, ಸ್ಪೆಷಲಿ ಕನ್ನಡಿಗರಂತೂ ಎಲ್ಲಾ ಭಾಷೆ ಚಿತ್ರಗಳನ್ನು ನೋಡುವಂತ ಪ್ರೇಕ್ಷಕರೇ. ಅವಾಗ ಆ ಒರಿಜಿನಲ್ ಲ್ಯಾಂಗ್ವೇಜೇ ಇಲ್ಲಿ ದೊಡ್ಡ ದೊಡ್ಡ ಹಿಟ್ ಆಗಿದ್ದು ನಾನು ನೋಡಿದ್ದೆ. ಫಿಲ್ಮ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಬಂದಾದ್ಮೇಲೆಲ್ಲೂ ಕೂಡ ಅವಾಗೆಲ್ಲೋ ಒಂದ್ ಕಡೆ ಗೀತೋಕೆ ನಮ್ಮ ಭಾಷೆಯಲ್ಲೇ ಫಿಲ್ಮ್ ಇದು ರೀಚ್ ಆಗ್ಬೇಕು ಅಂತ. ಆಮೇಲೆ ಅದು ಹೆಂಗ್ ಬೇಕಾದ್ರೆ ಆಗ್ಬೋದು, ಯಾವ್ಯಾವ ಭಾಷೆ ಬೇಕಾದ್ರೆ ಡಬ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು ಅನ್ನೋ ತರ ಥಾಟ್. ಅದೇ ತರ ಹೋದಾಗ ಬಟ್ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಲಿಟ್ರಲಿ ವೈಲ್ಡ್ ಫೈರ್ ತರ ಅದೊಂದು ವರ್ಡ್ ಆಫ್ ಮೌತ್ ನ ಸ್ಪ್ರೆಡ್ ಮಾಡಿದ್ರು. ಅದು ಮಾಡಿದವ್ರು ಬರೀ ಕನ್ನಡಿಗರೇ ಫಸ್ಟ್. ಸೊ ಫಸ್ಟ್ ಕ್ರೆಡಿಟ್ ಗೋಸ್ ಟು ಕನ್ನಡಿಗರು. ಸೊ ಹಂಗಾಗಿ ಅವ್ರು ಅದನ್ನ ತಗೊಂಡೋಗಿ ಅದನ್ನ ವರ್ಲ್ಡ್ ವೈಡ್ ರೀಚ್ ಮಾಡಿಸಿ ಅವ್ರು ಅದನ್ನ ಹೆಮ್ಮೆಯ ಸಿನಿಮಾ ಆಗಿ ತಗೊಂಡಿರೋದು. ಹಂಗಾಗಿ ಅವರು ಮಾಡಿದಂತ ಆಶೀರ್ವಾದ, ಅವರು ಕೊಟ್ಟಂತದ್ದೊಂದು ಇದದು ಉಡುಗೊರೆ ಅಂತ ಹೇಳ್ಬೋದು ನಾವು. ಅದರಿಂದಾಗಿ ಇವತ್ತು ಇಂಥ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಂಗಾಗಿ ಅವರೇ ತಗೊಂಡೋಗಿ ಪ್ಯಾನ್ ಇಂಡಿಯಾ ಮಾಡಿ ವರ್ಲ್ಡ್ ವೈಡ್ ತಗೊಂಡು ಹೋಗಿ ಈಗ ವಾಪಸ್ ಡೈರೆಕ್ಟ್ಲಿ ಫಸ್ಟ್ ಫಿಲ್ಮ್ ಇದೀಗ ನಂದು, ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ತರ ಹೊರಟ್ರೆ, ಫಸ್ಟ್ ಬೇರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿರುವಂಥದ್ದು. ಸೊ ಎಲ್ಲ ಕ್ರೆಡಿಟ್ಸು, ಥ್ಯಾಂಕ್ಸು ಎಲ್ಲ ಅವ್ರಿಗೆ. ಎಂತ ಮಾತು ನೋಡಿ. ಈಗ ಲೋಕಲ್ ಟು ವೋಕಲ್ ಅನ್ನುವಂಥ ಮಾತು. ಈಗೇನು ಅಂದ್ರೆ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇನೇನೆ. ಏನ್ ಅನಿಸ್ತಾ ಇದೆ? ಯಾಕಂದ್ರೆ ನೋಡಿ, ಹಿಂದಿನ ಚಾಲೆಂಜ್ಗಳಿದಾವಲ್ಲ, ಮೊದಲು ಆರಂಭದಲ್ಲಿ ರಿಷಬ್ ನಾವು ಜನರನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಜನಗಳನ್ನು ಮುಟ್ಟಬೇಕು, ಜನ ನೋಡ್ಬೇಕು ನಮ್ಮನ್ನ, ಮೆಚ್ಚಬೇಕು ನಮ್ಮನ್ನ ಅಂತ ಹೇಳಿ ಅಂತ. ಆದ್ರೆ ಒಂದು ಸರಿ ಅವ್ರನ್ನ ಮುಟ್ಟದ ಮೇಲೆ ನಮ್ಮ ಮೇಲಿರುವಂತ ಭರವಸೆಯ ಭಾರ ಇದೆಯಲ್ಲ, ಅದನ್ನ ಹೊರುವಂತದ್ದೇ ಬಹಳ ಕಷ್ಟ. ಈಗ ನಿಜಕ್ಕೂ ಅದು ದೊಡ್ಡ ಭಾರ ಇರುವಂತದ್ದು ನಿಮ್ಮ ಮೇಲೆ. ನೋಡಿ, ನಿನ್ನೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಸುಮ್ಮನೆ ಹಂಗೆ ನಾನು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೆ. ನಿನ್ನೆ 17 ನಿಮಿಷದಲ್ಲಿ 17 ಸ್ಕ್ರೀನ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಹೊರನಲ್ಲಿ. ಇದ್ರ ಬಗ್ಗೆ ಅದು ಒಂದು ಸಿನಿಮಾ, ಅದೊಂದು ಸ್ಪಾರ್ಕ್ ಅಲ್ಲ. ಅಂದ್ರೆ ಒನ್ ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಅಂದ್ಬಿಡ್ತಾರೆ. ಒಬ್ಬ ಲೈಫ್ ಚೇಂಜ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು ಅದು. ಸೊ ಹಂಗಾಗಿ ಐ ಥಿಂಕ್ ಆ ಸಿನಿಮಾದ ಶಕ್ತಿ, ನಾವು ಆ ಸಿನಿಮಾಗೆ ತುಂಬಾ ಥ್ಯಾಂಕ್ಫುಲ್. ಯಾಕಂತಂದ್ರೆ ಆ ಸಿನಿಮಾದಲ್ಲಿ ನಾವು ಇದೀವಲ್ಲ ಅನ್ನೋಂಥದ್ದು. ಯಾವತ್ತು ನಮ್ಮ ನಾನು ಮಾತಾಡ್ಬೇಕಾದ್ರೆ ರಕ್ಷಿತ್ ಒಂದ್ಸಲ ಹೇಳಿದ್ ನೆನಪು ನನಗೆ. ಒಂದ್ಸಲ ಆದ್ರೆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟ್ ರೆಡಿ ಇರುತ್ತೆ ಮಗ, ಅದು ನಮ್ಮ ಮೆಚುರಿಟಿಗೆ ತಕ್ಕನಾಗಿ ಆ ಇಂಟರ್ನೆಟ್ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದಂದ್ರೆ ನೇಚರಲ್ಲಿ ಎಲ್ಲವೂ ಇದೆ.
ನಾವು ನೋಡ್ತಿರಲ್ಲ. ನಾವು ನೋಡುವಂತ ಸಂದರ್ಭ ಬಂದಾಗ ನಮ್ಗೆ ಎಷ್ಟು ಮೆಚುರಿಟಿ ಇದೆ, ನಾವು ಎಷ್ಟು ಅದನ್ನ ರಿಸೀವಿಂಗ್ ಎಂಡ್ ಅಲ್ಲಿ ಇದೀವಿ ನಾವು, ಸೊ ನಮ್ಮ ಒಳಗಡೆ ಎಷ್ಟು ಸ್ಪೇಸ್ ಉಳಿಸ್ಕೊಂಡಿದೀವಿ ನಾವು, ಸೊ ಅಷ್ಟಕ್ಕೆ ಅದು ಬಂದು ಸೇರ್ಕೊಳ್ಳುತ್ತೆ ಅನ್ನೋಂಥದ್ದು ನನ್ನ ಥಾಟ್. ಸೊ ಹಾಗಾಗಿ ಆ ಸಿನಿಮಾದಿಂದನೇ ಎಲ್ಲವೂ ಬಿಟ್ರೆ ನಮ್ಮಿಂದೇನು ಅಲ್ವೇ ಅಲ್ವಲ್ಲ. ಸೊ ಅದೇ ಇಷ್ಟು ದೊಡ್ಡದಾಗ ಹೋಗಿದ್ದು ನಾನು ಎಲ್ಲಿ ಯೋಚನೆ ಮಾಡಕ್ ಸಾಧ್ಯ ಇದೆ. ಕೆರಾಡಿ ಅನ್ನುವಂಥ ಒಂದು ಊರು, ಆ ಊರಿಂದ ಬಂದ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರಲ್ಲಿ ಒಂದ್ ಸರ್ಕಲ್ ಇನ್ನೊಂದು ಸರ್ಕಲ್ ಡಿಫ್ರೆನ್ಸೇ ಗೊತ್ತಾಗ್ತಿರ್ಲಿಲ್ಲ. ಈಗ 5 ವರ್ಷ ಬಿಟ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ. ಮುನ್ನೆ ನಾನು ಬಂದಾಗ ವಾಪಸ್ ಹಂಗೆ ಆಗೋಯ್ತು, ಯಾಕಂದ್ರೆ ಮರ್ತೋಗ್ಬಿಟ್ಟಿದೆ ಎಲ್ಲ, ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೀವಿ. ಹಂಗಾಗಿ ಐ ಥಿಂಕ್ ಆ ಸಿನಿಮಾದ ಇದು ಅನ್ಸುತ್ತೆ. ಇಲ್ಲಾಂದ್ರೆ ಜಸ್ಟ್ ಸಮ್ ಸೆಕೆಂಡ್ ಸಮ್ ಮಿನಿಟ್ ಅಲ್ಲೆಲ್ಲ ಆ ಥರದ ಇದಾಗದಿದೆಯಲ್ಲ. ನಮ್ಗೆಲ್ಲ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಶೋ ಕೊಡಿ ಅಂತ ಅನ್ಕೊಂಡು ಬಹಳ ಟ್ರೈ ಮಾಡ್ತಿದ್ವಿ ನಾವು. ಸೊ ಫಸ್ಟ್ ಫಿಲ್ಮ್ ರಿಲೀಸ್ ಆದಾಗ ಫೈನಲಿ ನನಗೆ ಎಲ್ಲ ಥಿಯೇಟ್ರಿನ ತೆಗೆದಾಗ ಒಂದು ಶೋ ಕೊಟ್ಟಿದ್ರು ಭಾರತ್ ಸಿನಿಮಾ ಅಲ್ಲಿ ಮಂಗಳೂರಲ್ಲಿ. ಅದು ನನ್ನ ಪೋಸ್ಟಲ್ಲಿ ಹಂಚ್ಕೊಂಡಿದ್ದೆ ಕೂಡ. ಸೊ ಅದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲಾ ಶೋಸ್ಗಳು ನಮ್ಗೆ ಕೊಟ್ಟು ಎಲ್ಲವೂ ಒಂದಷ್ಟು ದಿನ ಹೌಸ್ಫುಲ್ ಆದಾಗ ಒಂಥರ ಖುಷಿ ಆಗುತ್ತೆ. ಅಂದ್ರೆ ಓಕೆ, ಜನರು ಮತ್ತೆ ದೇವರು ಎಲ್ಲರ ದಯದಿಂದ ಒಂದೇನೋ ಒಂದು ಬಂದ್ವಲ್ಲ ನಾವು ಅನ್ನೋ ತರದೊಂದು, ಅದನ್ನ ಅಡ್ರೆಸ್ ಮಾಡೋಕೆ ಜಾಗದಲ್ಲಿ ಇದೀವಲ್ಲ ಅನ್ನೋ ಖುಷಿ ಆಗುತ್ತೆ. ನೋಡಿ ಎಂಥ ಮಾತು ಏನು ಅಂದ್ರೆ, ಒಂದು ಶೋ ಕೊಡಿ ಅಂತ ಕೇಳುವಂತ ಆ ಕಾಲ ಬಹಳ ಕಷ್ಟ ಆಗ್ತಿತ್ತು. ಅವರೇ ನಿಂತೀಗ ನಮಗೊಂದು ಶೋ ಕೊಡಿ ಅಂತ ಅದ ಎಲ್ಲವೂ ವಿನ್ ವಿನ್ ಸಿಚುವೇಶನ್. ನಮ್ಗೆ ಅವ್ರು ಸಪೋರ್ಟ್ ಮಾಡಿರ್ತಾರೆ ಅಂಡ್ ಅವ್ರಿಗೂ ಪಾಪ ಸಮ್ ಟೈಮ್ ಮಾಡಕ್ ಆಗ್ತಿರಲ್ಲ, ಅವ್ರು ಬೈಕೊಂಡು ತಿರುಗೋದಲ್ಲ ಅದು. ಅವಾಗ ಅವ್ರಿಗಷ್ಟು ಎಲ್ಲರದ್ದು ಸಿನಿಮಾ ಅಲ್ಲ. ನಂದು ಒಬ್ಬೊಂದ ಕನ್ನಡದಲ್ಲಿ ಇವತ್ತೊಂದು 300-400 ಫಿಲ್ಮ್ಗಳು ರೆಡಿ ಆಗುತ್ತೆ. ಸೊ ಅಷ್ಟು ಫಿಲ್ಮ್ಗಳು ರೆಡಿ ಆದಾಗ ಓಡೋದು ಎಷ್ಟು ಹೇಳಿ, ಒಂದು 5-6 ಫಿಲ್ಮ್ ಓಡಿದ್ರೆ ಹೆಚ್ಚು, ಅದ್ರಲ್ಲಿ ರಿಲೀಸ್ ಆಗುತ್ತೆ ಎಷ್ಟು. ಸೊ ಇಟ್ಸ್ ವೆರಿ ಮಿನಿಮಮ್ ಸಕ್ಸಸ್ ರೇಟ್ ಇರೋಂಥದ್ದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಎನಿ ಇಂಡಸ್ಟ್ರಿ. ಈಗ ಎಷ್ಟೊಂದು ಚಾನೆಲ್ಗಳಿದೆ, ಎಲ್ಲವೂ ಸಕ್ಸಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಆ ಥರದಲ್ಲಿ ಅವ್ರಿಗೂ ಅವ್ರದೇ ಆದ ಆಬ್ಲಿಗೇಷನ್ ಇರುತ್ತೆ. ಸೊ ನಮ್ಗೆ ನಮ್ದೇ ಆದಂಥದ್ದು ಒಂದು ಎಲ್ಲ ಕಷ್ಟ ನಷ್ಟಗಳ ಮಧ್ಯದಲ್ಲಿ ಎಲ್ಲೋ ಯಾರೋ ಒಂದ್ ಸ್ವಲ್ಪ ಒಂದ್ ಗೆಸ್ಚರ್ ತೋರಿಸಿದ್ರೆ ಹೆಂಗಿದಿರ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಸೂಪರ್ ಅಂತ ಯಾರೋ ಕೇಳಿದ್ರಲ್ಲ ನಮ್ಮನ್ನ. ರಕ್ಷಿತ್ ಹೇಳಿದಂತ ಮಾತನ್ನ ತಾವು ಆಗ್ಲೇ ಹೇಳ್ತಾ ಇದ್ರಿ. ಅವಾಗ ನೀವು ಒಂದು ಪದ ಬಳಸಿದ್ರಿ, ಸಿನಿಮಾದಲ್ಲಿ ನಾವಿದೀವಿ ಅನ್ನುವಂಥದ್ದು ಇದೆಯಲ್ಲ ಅದು ಅದೇ ಇದ್ದಿದ್ದಲ್ಲ, ಅದು ಒಂದು ಈಗ ಒಂದು ಸಿನಿಮಾದಲ್ಲಿ ನಾವಿದೀವಿ ಅನ್ನುವಂಥದ್ದು, ಈಗ ನಾವೇ ಸಿನಿಮಾ ಆದ್ವಿ ಅನ್ನುವಂಥದ್ದು ಇದೆಯಲ್ಲ ಅದು ಸಿನಿಮಾದಲ್ವಾ. ಅದು ಅಂದ್ರೆ ನಾವ್ ಎಷ್ಟೋ ಎಫರ್ಟ್ ಹಾಕ್ಬಹುದು, ಏನ್ ಬೇಕಾದ್ರೆ ಮಾಡ್ಬೋದು, ಬಟ್ ಒಂದ್ ದಿವಸ ಅದು ಎಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ. ಸಿನಿಮಾ ಎನಿ ಆರ್ಟ್ ಯಾವತ್ತು ಅದು ಎಕ್ಸೆಪ್ಟ್ ಮಾಡ್ಕೋಬೇಕು. ನೀನ್ ಹೋಗಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ಅದಕ್ಕೊಂದು ದೊಡ್ಡ ಜರ್ನಿ ಇದೆ, ಅದಕ್ಕೊಂದಷ್ಟು ಸ್ಟೇಜಸ್ ಇದೆ. ಸೊ ನೀನ್ ಅದಕ್ಕೆ ಪ್ರಯತ್ನಗಳು ಪಡ್ತಾ ಹೋಗ್ತಾ ಇರಬೇಕು. ಒಂದ್ ದಿವಸ ಇಟ್ ವಿಲ್ ರೆಕಗ್ನೈಸ್ ಯು, ಕೈ ಕೊಡುತ್ತೆ, ಬಾ ಇವತ್ತು ಕರೆಕ್ಟ್ ಟೈಮ್ ನಿಂದು, ಬಾ ಇವಾಗ ಇದೇನ್ ಲೇಟ್ ಗೀಟ್ ಆಗಿರೋದಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅವಾಗ ತಗೊಳುತ್ತೆ, ದಾರಿಯನ್ನೇ ಚೇಂಜ್ ಮಾಡ್ಬಿಡುತ್ತೆ. ನಾವ್ ಅದನ್ನ ಊಹೆನೂ ಮಾಡಿರಲ್ಲ. ಸೊ ಅದ್ ಕರ್ಕೊಂಡು ಹೋಗೋ ದಾರಿಲಿ ಹೋಗ್ತಾ ಇರ್ಬೇಕು ಅಷ್ಟೇ, ಎಲ್ಲವೂ ಕಲಿಸ್ತಾ ಹೋಗುತ್ತದೆ ಅಂತ ಅಂತೀನಿ ನಾನು ಅಷ್ಟೇ. ನಿಜ. ಏನು ಅಂದ್ರೆ ಈ ದೇವರಿಗೆ ಮತ್ತೆ ದೈವಕ್ಕೆ ಎಲ್ಲರೂ ಕೂಡ ನನ್ನ ತಂದೆ ಅಂತಾರಂತೆ, ಆದ್ರೆ ಅವನು ಯಾರನ್ನ ಮಗ ಅಂತಾನಲ್ಲ ಅವನ್ ಎತ್ತರಕ್ಕೆ ಬೆಳಿತಾನೆ. ತಾಯಿ ಸರಸ್ವತಿನ ಎಲ್ರು ಕೂಡ ನಮ್ಮ ಅಮ್ಮ ಅಂತಾರಂತೆ, ಆದ್ರೆ ಅವಳು ಯಾರನ್ನ ನನ್ನ ಮಗ ಅನ್ಕತಾಳೆ ಅಥವಾ ನನ್ನ ಮಗಳು ಅನ್ಕತಾಳಲ್ಲ ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ಅಂತ. ಎಂತ ಅದ್ಭುತವಾದ ಇದು ನೋಡಿ ನೀವು. ಅಂದ್ರೆ ಆ ಪಟ್ಟಿರುವಂತ ಪಾಡೇನು ಸಾಮಾನ್ಯನ ಸರ್? ಅದಕ್ಕೇನು ಸರ್, ಅದಕ್ಕೇನು ಅಂದ್ರೆ ತುಂಬಾ ಕಷ್ಟಪಟ್ವಿ ಅಂತ ಹೇಳಲೇಬಾರ್ದು ಯಾವತ್ತು. ಆಕ್ಚುಲಿ ನಾವು ತುಂಬಾ ಇಷ್ಟಪಟ್ಟು ಮಾಡಿರೋದು. ಸೊ ನಾನೊಬ್ರು ನನ್ನ ಫಸ್ಟ್ ಫಿಲ್ಮ್ 2000 ಸಿನಿಮಾ ಬರೋಕ್ಕಿಂತ ಮೊದ್ಲಿನ ಕತೆ ನಾನು ಹೇಳಿದ್ದೆ ಹಂಗ ಅದೇ ಕತೆಗೆ ಬಂದೆ ಸರ್. ನೀವು ಕ್ವಶನ್ ಕೇಳಕ್ಕೆ ಬಿಟ್ಟಿಲ್ಲ ನೋಡಿ ನಾನು. ಅಂದ್ರೆ ಒಬ್ರು ಒಂದ್ಸಲ ಅಸಿಸ್ಟೆಂಟ್ DOP ಒಬ್ರು ರತ್ನವೇಲು ಅವರು ಅಸಿಸ್ಟೆಂಟ್ ಆಗಿದ್ರು, ತಮಿಳವರವರು. ನಾವು ಸೈನೈಡ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ವಿ. ಅವಾಗ ಅವ್ರ ಹತ್ರ ನಾನು ಕೇಳ್ತಿದ್ದೆ, ಸಿನಿಮಾ ಇಂಡಸ್ಟ್ರಿ ಬರ್ಬೇಕಾದ್ರೆ ಯಾಕೆ ಇಷ್ಟೆಲ್ಲ ಕಷ್ಟ? ನಾವು ಯಾವ್ದಕ್ ಬರ್ತಾ ಇದೀವಿ ಅಲ್ಲಿ ಕಷ್ಟ ಮಾತ್ರ ನೋಡ್ತಿರ್ತೀವಿ. ಹೊರಗಡೆ ಪಡ್ತಿರೋ ಕಷ್ಟ ಪ್ರತಿಯೊಬ್ಬನು ಪ್ರತಿ ವಿಚಾರಕ್ಕೂ ಕಷ್ಟ ಪಡ್ತಿರ್ತಾನೆ. ಒಂದ್ ಜೋರ ಅಶ್ವಯಾದಾಗ ಹೋಗಿ ಒಂದು ಇಡ್ಲಿ ತಿನ್ನೋ ಹೋಟ್ಲ ಅದಕ್ಕೂ ಒಂದು ಕಷ್ಟ ಆಗ್ಬಿಟ್ಟಿರುತ್ತೆ. ಮಧ್ಯದಲ್ಲಿ ಏನ್ ಬೇಕಾದ್ರೆ ಅಬ್ಸ್ಟಿಕಲ್ಸ್ ಬರ್ಬೋದು ಅಂತ. ಏನಕ್ಕೆ ಅಂತ ಕೇಳಿದಾಗ ಅವ್ರೊಂದು ಸೂಪರ್ ಆಗಿ ಹೇಳಿದ್ರು ನಮ್ಗೆ, ಅದು ಯಾವತ್ತೂ ತಲೆಯಲ್ಲಿ ನಿಂತಿರುತ್ತೆ. ಅಂದ್ರೆ ಇವತ್ತು ನೀನೆಲ್ಲ ಕಷ್ಟ ಪಡ್ಬೇಕು, ಏನಕ್ಕೆ ಗೊತ್ತಾ, ಮುಂದೊಂದ್ ದಿವಸ ಸಿನಿಮಾ ಎಲ್ಲ ಸಕ್ಸಸ್ ಆಗಿ ನೀನೊಂದು ಸಕ್ಸಸ್ ಸಿಕ್ಕಾದ್ಮೇಲೆ ನಿನ್ನ ಒಂದು ಜರ್ನಲಿಸ್ಟ್, ಒಂದು ಪ್ರೆಸ್ ಅವರು, ಒಂದು ಟಿವಿ ಅವರು ಬಂದು ಕೇಳ್ತಾರಲ್ಲ, ನಿಂಗೆ ಹೇಳಕ್ ಒಂದು ಸ್ಟೋರಿ ಬೇಕು ಅದಕ್ಕೆ ಅಂತ. ಒಂದು ಸ್ಟೋರಿ ಬೇಕು ಅನ್ನುವಂತ ಸಂದರ್ಭದಲ್ಲಿ ನಾನು ಪ್ರೇಕ್ಷಕರಿಗೆ ಹೇಳಲೇಬೇಕು, ಒಂದು ಬಹಳ ಬ್ಯೂಟಿಫುಲ್ ಸ್ಟೋರಿ ಇದೆ. ಎಲ್ಲೆಲ್ಲಿ ಹೋಗಿ ಬಾಗಿಲು ತಟ್ಟಿದ್ರು ಅನ್ನುವಂಥದ್ದು ಇದೆಯಲ್ಲ, ಅದು TV9 ಕೂಡ ಬಿಟ್ಟಿಲ್ಲ. TV9 ನನಗೊಂದು ಕೆಲಸ ಸಿಗತ್ತಾ ಅಂತ ಹೇಳಿ ರಿಷಬ್ ಶೆಟ್ಟರ್ ಬಂದಿರೋದಿದೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಶೆಟ್ಟರ್ ಅದನ್ನ ಹೇಳಲೇಬೇಕು ನೀವು. ಅಂದ್ರೆ ಒಂಥರ ಆ ಟೈಮಲ್ಲಿ ತುಂಬಾ ಫ್ರಸ್ಟ್ರೇಟೆಡ್ ಸೋಲ್ ನಾವು. ಅಂದ್ರೆ ತುಂಬಾ ಹತಾಶೆ, ಏನೋ ಅವಕಾಶ ಇಲ್ಲ, ಏನ್ ಸಿಕ್ಕಿದ್ರು ಓಕೆ ಅನ್ನೋ ತರದ್ ಇದೆಯಲ್ಲ. ಅದಕ್ಕೆ ನಾವು ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ, ನಾವು ಬಡಿದಿರೋ ಬಾಗ್ಲಿಲ್ಲ ಅನ್ನೋ ತರ. ಎಲ್ ಬೇಕಾದ್ರೂ ಒಂದ್ ಅವಕಾಶ ಬೇಕಷ್ಟೇ ಅನ್ನೋಂಥದ್ದು. ಸೊ ಅದಕ್ಕೆ ತುಂಬಾ ವರ್ಷ ತಗೊಂಡ್ಬಿಡುದು.
ಸೊ ಅವಾಗ ಯಾರು ಇನ್ಸ್ಪೈರ್ ಮಾಡ್ತಾರೆ, ಅವ್ರು ನೋಡ್ಕೊಂಡು ಓಕೆ ನಾವೇನೋ ಹಿಂಗೆ ಟ್ರೈ ಮಾಡಿದ್ರೆ ವರ್ಕೌಟ್ ಆಗ್ಬೋದಾ, ಏನೋ ಚಾನ್ಸ್ ಸಿಗ್ಬೋದಾ, 4 ಕಡೆ ಮುಖ ಕಂಡ್ರೆ ಇನ್ನು ಸ್ವಲ್ಪ 4 ಜನರ ಪರಿಚಯ ಆದ್ರೆ ಇನ್ನೊಂಚೂರು ಅಪಾರ್ಚುನಿಟಿ ತಗೊಂಡು ಹೋಗಿ ಏನಿದೆ ಅದನ್ನ ಹೇಳ್ಬೋದಾ ಅನ್ನೋದು. ಸೊ ಅವಾಗ ನಾನು ಎಲ್ಲ ಫಸ್ಟ್ ಸಿನಿಮಾ ಟ್ರೈ ಮಾಡಿದೆ, ವರ್ಕೌಟ್ ಆಗ್ಲಿಲ್ಲ. ಸೀರಿಯಲ್ ಟ್ರೈ ಮಾಡಿದೆ, ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲಿ ಈ ಗಣೇಶ್ ಅವರು ತುಂಬಾ ಪಾಪ್ಯುಲರ್ ಆವಾಗ, ಇದು ಏನ್ ಹೇಳಿ ಕಾಮಿಡಿ ಟೈಮ್ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಬಂದಿತ್ತು ಅದಕ್ಕೆ. ಅವ್ರು ಹೀರೋ ಆಗಿ ದೊಡ್ಡ ಇದಾದ್ರು, ಸಕ್ಸಸ್ ಆದ್ರು. ಅವ್ರು ನೋಡ್ಬಿಟ್ಟು ಓಕೆ ನಮ್ಗೆಲ್ಲ ಚಾನ್ಸ್ ಸಿಕ್ಕತ್ತ ಅಂತ ಅಲ್ಲೂ ಎಲ್ಲ ಓಡಾಡ್ತಿದ್ವಿ ನಾವು. ಓಕೆ ಮ್ಯೂಸಿಕಲ್ ಚಾನಲ್ ಅಲ್ಲೆಲ್ಲ ಹೋಗಿ ಹಿಂಗೇನೋ ಮಾಡ್ಬೋದು ಅನ್ನೋ ತರದಲ್ಲಿ. ಅಲ್ಲೂ ವರ್ಕೌಟ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಓಕೆ ನ್ಯೂಸ್ ಚಾನಲ್ ಶುರು ಆಗುತ್ತೆ ಅಂತ ಬಂತು. TV9 ಅಂತ ನ್ಯೂಸ್ ಚಾನಲ್, ಸಿಕ್ಕಾಪಟ್ಟೆ ಜನರು ಕೆಲಸ ಕೊಡ್ತಿದಾರಂತೆ. ತುಂಬಾ ಜನ ಆಂಕರ್ಸ್ ಈ ತರದವ್ರೆಲ್ಲ ಇರ್ತಾರೆ, ರಿಪೋರ್ಟಿಂಗ್ ಎಲ್ಲ ಇರುತ್ತೆ. ಸೊ ಅವಾಗ ಅಲ್ಲೂ ಎಲ್ಲ ಹೋಗಿ ಎಲ್ಲ ಟ್ರೈ ಮಾಡಿದೆ, ವರ್ಕೌಟ್ ಆಗ್ಲಿಲ್ಲ. ಬಹುಶಃ ಏನು ಅಂದ್ರೆ ಈಗ ನಮಗೆ ಅದೃಷ್ಟ ಇರ್ಲಿಲ್ಲ ಅಂತ ಒಂಥರ ಹೇಳ್ಬೋದು, ಅಥವಾ ಇಲ್ಲ ಇದಕ್ಕಿಂತ ದೊಡ್ಡ ಅದೃಷ್ಟ ನಿಮಗೆ ಕಾದಿದೆ ಅನ್ನುವಂತ ಕಾರಣಕ್ಕೋಸ್ಕರ TV9 ಭಾಗ ತೆಗೆದಾನೆ ಇರ್ಬೋದು. ಹಂಗೇನಿಲ್ಲ, ಅದೆಲ್ಲವೂ ಅನುಭವನೇ ಅಲ್ವಾ, ಎಲ್ಲವೂ ಎಕ್ಸ್ಪೀರಿಯನ್ಸ್ ಎಲ್ಲ ಅನುಭವ. ಸೊ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುತ್ತೆ ನೇಚರ್ ನಮ್ಮನ್ನ. ದೇವ್ರೆಲ್ಲ ತಲುಪಿಸ್ಬೇಕು ಅನ್ಕೊಂಡಿರ್ತಾನೆ, ಅಲ್ಲಿ ತಲುಪಿಸ್ತಾನೆ. ಸೊ ಅಲ್ಲಿ ಬರ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಸೊ ಹಂಗಾಗಿ ಅಲ್ಲೆಲ್ಲ ತಿರುಗಿಸಿ ಅದೇ ರೂಟ್ ಇರುತ್ತೆ ಆಕ್ಚುಲಿ, ಅಲ್ಲೆಲ್ಲ ಹೋಗಿ ಬನ್ನಿ ಅಂತ. ಅಲ್ಲ, ಬಟ್ ಆಕ್ಚುಲಿ ಫಿಲ್ಮ್ಸ್ ಅಂಡ್ ಆಕ್ಟಿಂಗ್ ಅಲ್ಲಿ ಈ ಎಲ್ಲಾ ಅನುಭವಗಳು ಯೂಸ್ಫುಲ್ ಆಗಿರುತ್ತೆ. ನನ್ ಆಫ್ ಇಟ್ ಇಸ್ ಎವರ್ ಎಲ್ಲದನ್ನು ಇಟ್ಕೊಂಡು ನಾವ್ ಇನ್ನೂ ಅಂದ್ರೆ ನನ್ನ ಲೈಫಲ್ಲಿ ಈವನ್ ದೋ ಇಟ್ಸ್ ವೆರಿ ಬಿಗಿನಿಂಗ್ ಸ್ಟೇಜಸ್, ನನ್ಗೆ ಈಗಷ್ಟೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೀನಿ. ನಾನು ಏನೇ ಎಕ್ಸ್ಪೀರಿಯನ್ಸ್ ಮಾಡಿದೀನೋ ಅದೆಲ್ಲ ಇಟ್ ಹೆಲ್ಪ್ಸ್ ಟು ಮೈ ಆಕ್ಟಿಂಗ್, ಇಟ್ ಮೇಕ್ಸ್ ಇಟ್ ಡೀಪರ್ ಅಂಡ್ ಬೆಟರ್. ಸೊ ಐ ಥಿಂಕ್ ಸರ್ ಅದೆಲ್ಲ 100%. ಅಂದ್ರೆ ನಿಮ್ಗೆ ಯಾವತ್ತೂ ಒಂದ್ ದಿವಸ ಒಂದು ಅಂದ್ರೆ ಏನೋ ಒಂದ್ ಕ್ಯಾರೆಕ್ಟರ್ ನಿಮ್ ಲೈಫ್ ಅಲ್ಲಿ ನೀವು ಮಾಡಿರೋದೇನೋ ಸಿಕ್ಬಿಡುತ್ತೆ, ಅವತ್ ನಿಮ್ದೇ ಅನುಭವಗಳವ. ಆಮೇಲೆ ಜೀವನಾನುಭವ ಇಲ್ಲ ಅಂತಂದ್ರೆ ಮೇಡಮ್, ನಾವೇನ್ ಹೇಳಿದ್ರು ಅದು ಜನಗಳಿಗೆ ಮುಟ್ಟಲ್ಲ, ಏನ್ ಬರೆದ್ರು ಅದು ಜನಗಳಿಗೆ ತಟ್ಟಲ್ಲ, ಜೊತೆ ನಾವೇನ್ ಆಕ್ಟ್ ಮಾಡಿದ್ರು ಕೂಡ ಅದು ಜನಗಳ ಮನಸ್ಸನ್ನು ಮುಟ್ಟಲ್ಲ ಮೇಡಮ್. ಇದಕ್ಕೆಲ್ಲ ಕಾರಣ ಏನಂದ್ರೆ ಅದಕ್ಕೆ ಎನ್ಲೈಟನ್ಮೆಂಟ್ ಅನ್ನುವಂಥದ್ದು ಇದೆಯಾ ರಿಷಬ್, ನಾನು ಆ ಮಾತನ್ನು ಒಪ್ಪಲ್ಲ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಏನು ಅಂದ್ರೆ ತುಂಬಾ ದುಃಖ ಪಟ್ಟಂತ ಬುದ್ಧ ಬಂದು ಅವನು ಒಂದು ಬೋಧಿ ವೃಕ್ಷದ ಕೆಳಗಡೆ ಕೂತ ಅವನಿಗೆ ಜ್ಞಾನೋದಯ ಆಯ್ತು ಅನ್ನೋ, ಅದ್ರ ಹಿಂದೆ ಹಣದಿರ್ತಾನಲ್ಲ ಅವನು, ಮಣ್ಣು ಹೊತ್ತಿರ್ತಾನಲ್ಲ ಅವನು ಯಾತನೆ ಪಟ್ಟಿರ್ತಾನಲ್ಲ ಅವನು, ಅದೆಲ್ಲದನ್ನು ಕಲಿಸ್ತಾ ಒಂದು ಪಾಯಿಂಟ್ ಬಂದಾಗ ಅವ್ನಿಗೆ ಅನ್ಸುತ್ತೆ ನೋ, ಇದು ನನ್ನ ಮಾರ್ಗ ಅಲ್ಲ, ಇದು ನನ್ನ ಮಾರ್ಗ ಇದು ಅಂತ ಅಂದ್ರಲ್ಲ, ಅದು ಎನ್ಲೈಟನ್ಮೆಂಟ್ ಅಂತ. ಮೋಸ್ಟ್ಲಿ ರಿಯಲೈಸೇಷನ್ ಪಾಯಿಂಟ್ ಅದೇ, ಅದು ಇನ್ನೊಂದು ರೂಪದಲ್ಲಿ. ಸೊ ಇದು ಸಂಗತಿ. ಮತ್ತೆ ಕಾಂತಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ಬೇಕು ಅಂತ ನೋಡಿ, ಹಿಂದಿನ ಕಾಂತಾರಕ್ಕೂ ಈಗಿನ ಕಾಂತಾರಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಬರೀ ಏನು ಅಂತಂದ್ರೆ ಅದು ಮೇಕಿಂಗು ಅಥವಾ ಕಥೆ ಅಷ್ಟು ಮಾತ್ರ ಅಲ್ಲ. ಹಿಂದಿನ ಕಾಂತಾರ ಬಂದಂತ ಸಂದರ್ಭದಲ್ಲಿ ನಮಗೂ ಆ ನಂಬಿಕೆ ಇರಲಿಲ್ಲ, ತಮಗೂ ಅದಿರ್ಲಿಲ್ಲ. ಅಂದ್ರೆ ಒಂದು ಸಿನಿಮಾ ಮಾಡಿದೀವಿ, ಒಂದು ಪ್ರಯತ್ನಕ್ಕೊಂದು ಫಲ ಸಿಗ್ಬೋದು ಅಂತ, ಇಷ್ಟೊಂದು ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಅನ್ನುವಂಥದ್ದು ಕನಸು ಮನಸ್ಸಲ್ಲಿ ಒಂದ್ಕೊಳಕ್ ಸಾಧ್ಯ ಇಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಒಂದ್ಸರಿ ಸಿನಿಮಾಕ್ಕೆ ಹೋಗಿದ್ದೀನಿ, ನನ್ನ ಫ್ಯಾಮಿಲಿ ಪೂರ್ತಿ ಪಕ್ಕದಲ್ಲಿ ಒಂದು ಕೇರಳ ಫ್ಯಾಮಿಲಿ ಕೂತ್ಕೊಂಡಿತ್ತು, ಗಂಡ ಹೆಂಡತಿ, ಅವರು ಮಿಲಿಟರಿಲಿ ಇದ್ದಂಥವ್ರು. ಅವ್ರು ಹೇಳಿದ್ರು, ಇಂಗ್ಲೀಷಲ್ಲಿ ಹೇಳಿದ್ರು, ನನಗೆ ಅಷ್ಟು ಗೊತ್ತಾಗಲ್ಲ ಕನ್ನಡ, ನೀವು ಏನಾದ್ರೂ ಗೊತ್ತಾಗಲಿಲ್ಲ ಅಂದ್ರೆ ಸ್ವಲ್ಪ ಹೇಳ್ಬೇಕು ಅಂತ ಹೇಳಿ. ನಾನು ಹೇಳಿದೆ, ನನ್ನ ಇಂಗ್ಲೀಷು ಅಷ್ಟೇ ಇದೆ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಒಂದು ಆಶ್ಚರ್ಯ ಹೇಳ್ತೀನಿ, ಅಪ್ಪಿ ತಪ್ಪಿ ಅವ್ರು ಕೇಳಲಿಲ್ಲ. ಎಷ್ಟರ ಮಟ್ಟಿಗೆ ಅವ್ರು ಮಂತ್ರಮುಗ್ಧರಾಗ್ಬಿಟ್ಟಿದ್ರು ಅಂತಂದ್ರೆ ಗಂಡ ಹೆಂಡತಿ ವಯಸ್ಸಾಗಿರುವಂತವ್ರು. ಅವರು ಕೊನೆಗೆ ಸಿನಿಮಾ ಮುಗಿದ ತಕ್ಷಣ ಎದ್ದು ದೈವಕ್ಕೊಂದು ನಮಸ್ಕಾರ ಮಾಡಿ ಅವ್ರು ಹೊರಟಿದ್ದು. ಏನ್ ಸರ್ ದೈವ ಇಚ್ಛೆ ಅಲ್ಲ ಇದು? ನೋಡಿ, ಇದೇನಂದ್ರೆ ಇದು ಮಾತಿಂದಲೇ ಮಾತು ಅಂತಲ್ಲ, ಆ ಅನುಭವ ಇದೆಯಲ್ಲ, ಆಗಿದ್ದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮಾತು ಮತ್ತೆ ಶಬ್ದಕ್ಕೆ ಮೀರಿದ್ದು ಸರ್. ಏನಂತ್ರಿ? ಆ ಅನುಭವ ಸಿಗ್ಬೇಕು ಯಾವತ್ತು. ಅಂದ್ರೆ ಅದ್ರ ಹಿಂದೆ ದೈವ ಶಕ್ತಿನೇ ನಂಬ್ತೀನಿ, ನಾನು ತುಂಬಾ ನಂಬ್ತೀನಿ ಅದನ್ನ. ಐ ಥಿಂಕ್ ನನ್ನ ಲೈನಪ್ ಅಲ್ಲೂ ಇರಲಿಲ್ಲ ಈ ಫಿಲ್ಮು. ಬಟ್ ಎಲ್ಲೋ ಒಂದ್ ಕಡೆಗೆ ಚಿಕ್ಕ ವಯಸ್ಸಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದಿದ್ದಿದೆ. ಅದ್ರ ಹಿಂದೆ ಇರುವಂತ ಸನ್ನಿವೇಶಗಳು, ಆ ಪಾತ್ರ, ಈ ತರದೇನೋ ಒಂದು ನಾನು ಮಾಡ್ಬೇಕು ಅನ್ನೋ ತರದ ಆಸೆ ಇತ್ತು ನನಗೆ. ಅದಕ್ಕೊಂದು ಕತೆ ಕಟ್ಕೊಂಡಿದ್ದೆ. ನನ್ನ ಲೈಫಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ನಡೆದಂತ ಕೆಲವು ವಿಚಾರಗಳನ್ನ ಇಟ್ಕೊಂಡು ಅದಕ್ಕೆ ಏನೋ ಒಂದು ಮಾಡ್ತಾ ಹೋಗ್ತಿದ್ದೆ. ಬಟ್ ಸಡನ್ ಆಗಿ ಲಾಕ್ಡೌನ್ ಆದ ತಕ್ಷಣ ಜನ ನೋಡಿ, ಅದೊಂದು ಹೆಂಗಿದೆ ಅಂತಂದ್ರೆ, ಈ ಲಾಕ್ಡೌನ್ ಆದ ತಕ್ಷಣ ಕಂಪ್ಲೀಟ್ಲಿ ಹೋಲ್ ವರ್ಲ್ಡ್ ಚೇಂಜ್ ಆಗೋಯ್ತು. ನಿಮ್ಮ ನಡೆನುಡಿಗಳು ಚೇಂಜ್ ಆಗೋಯ್ತು, ನಿಮ್ಮ ಬಿಹೇವಿಯರ್ ಚೇಂಜ್ ಆಯ್ತು, ನೀವು ಮಾಡ್ತಿರೋ ಕೆಲಸಗಳ ರೀತಿ ನೀತಿಗಳು, ಸೊಸೈಟಿ ಚೇಂಜ್ ಆಗ್ತಾ ಬಂತು, ನಿಮ್ಮ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗ್ತಾ ಬಂತು. ಸಮಾಜದಲ್ಲಿ ಲಾಕ್ಡೌನ್ ಮುಗಿದ್ಮೇಲೆ ತುಂಬಾ ಬದಲಾವಣೆಗಳಾಗಿದೆ. ಎನ್ಲೈಟನ್ಮೆಂಟ್ ಆಗಿರ್ಬೋದು, ಒಂದಷ್ಟು ತುಂಬಾ ಜನರು ಅವರ ನಂಬಿಕೆಗಳು, ಸ್ಪಿರಿಚುವಲ್ ಆಂಗಲ್ ಆಗ್ಬೋದು, ಸೊ ಈ ಸುಮಾರಷ್ಟು ವಿಷಯಗಳಲ್ಲಿ ಹೋಗ್ಬಿಟ್ರು ಜನ. ಸೊ ಅಂತ ಟೈಮಲ್ಲಿ ಸುಮಾರಷ್ಟು ವಿಷಯಗಳು
ಈ ಥರದ ವಿಷಯಗಳು ಬರ್ತಾ ಹೋಯ್ತು ನಿಮಗೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ನಿಮಗೆ ಆಫ್ಟರ್ ಲಾಕ್ಡೌನ್ ತುಂಬ ಜಾಸ್ತಿ ಮೊದಲು ಬರ್ತಿತ್ತು. ಅಣ್ಣವ್ರ ಕಾಲದಲ್ಲಿ ತುಂಬ ಮೆಥಾಲಜಿಕಲ್ ಫಿಲ್ಮ್ ಆಗ್ಬೋದು, ಹಿಸ್ಟಾರಿಕಲ್ ಫಿಲ್ಮ್ ಆಗ್ಬೋದು, ಈ ಅಲ್ಲಲ್ಲ ಬರ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಈ ಲಾಕ್ಡೌನ್ ಆದ್ಮೇಲೆ ತುಂಬಾ ಜಾಸ್ತಿ ಶುರು ಆಯ್ತು ನೋಡಿ. ಅದು ಯಾರು ಇಂಟೆನ್ಷನಲಿ ಮಾಡಿದ್ದಲ್ಲ, ಅದು ಒಂದೊಂದು ಇಂಟೆನ್ಷನ್ ಮಾಡೋಕೆ ಎಲ್ಲರೂ ಮಾತಾಡ್ಕೊಂಡು ಮಾಡ್ಬೇಕಲ್ಲ. ಸೊ ಇಟ್ ಸ್ಟಾರ್ಟೆಡ್ ಒಂಥರ. ಸೊ ನಾನು ಲಿಸ್ಟಲ್ಲೇ ಇಲ್ದಿರೋದೇನೋ ಫಿಲ್ಮು, ಏನೋ ಒಂದು ಕತೆ ಯಾವುದೋ ಕಾರಣಕ್ಕೆ ಸೆಕೆಂಡ್ ಲಾಕ್ಡೌನ್ ಊರಲ್ಲಿ ಹೋಗಿ ಕೂತ್ಕೊಂಡಿದ್ದಾಗ ಈ ತಲೆಗೆ ಬಂದು, ಸೊ ಅಲ್ಲಿಂದ ಮಾತಾಡ್ತಾ ಡೆವಲಪ್ ಆಗಿ, ಇನಿಷಿಯಲಿ ಅದರಲ್ಲಿ ದೈವದ ವಿಚಾರ ಇರಲಿಲ್ಲ. ಆ ಕತೆ ಮಾಡ್ತಾ ಕೃಷಿಗೆ ಸಂಬಂಧಪಟ್ಟಿದ್ದ ಅಂದ ತಕ್ಷಣ ಅಲ್ಲಿ ಡೆಫಿನೆಟ್ಲಿ ದೈವ ಬಂದೇ ಬರುತ್ತೆ ನಮಗೆ. ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ವರ್ಡ್ ಬಿಲ್ಡ್ ಆಗೋಯ್ತು. ಅದು ಐ ಥಿಂಕ್ ಇನಿಷಿಯಲ್ ಫಾರ್ಮ್ ಆಗಿದೆ ಒಂದು 20 minutes ಅಲ್ಲಿ. ಮಾತಾಡ್ತಾ ಹೆಂಗೆ ನಿಮ್ಗೆ ಯಾರಿಗೂ ಫೋನ್ ಮಾಡಿದೆ, ಇವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ಅವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ಎಲ್ಲರೂ ಫೋನ್ ಮಾಡ್ತಾ ಹಾಗೆ ಮಾತಾಡ್ತಾ ಡೆವಲಪ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಒಳಗಡೆ ನಾನು ಮಾತಾಡ್ತಿದ್ದಿದ್ದು ಅದು. ನನ್ಗೊಂದು ಆ ಕಡೆಯಿಂದ ಒಂದು ಎಂಡ್ ಬೇಕಿತ್ತು ನನ್ಗೆ. ಆ ಕಡೆ ಒಂದು ಯಾರ ಹತ್ರ ಮಾತಾಡ್ತಿದ್ದೆ ಅನ್ನೋದು ಒಂದು ಬೇಕಿತ್ತು ಅಷ್ಟೇ. ಬಟ್ ಆಕ್ಚುಲಿ ನಾನು ನಾರ್ಮಲಿ ಕತೆ ಮಾಡ್ಬೇಕಾದ್ರೆ ಹಂಗೆ ಮಾಡ್ತೀನಿ. ನಿಮ್ಗೆ ಹೇಳ್ತಾ ಬಿಲ್ಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಡೌನ್ಲೋಡ್ ಆಗ್ತದೆ. ಸೊ ನನಗೂ ಗೊತ್ತಿರಲ್ಲ, ಫ್ಲೋಲೇ ಆಗ್ತಿರುತ್ತೆ. ವಿಜಯಣ್ಣ ಹೇಳ್ತಾನೆ ಡೆವಲಪ್ ಮಾಡಿದೀನಿ, ಅರವಿಂದ್ ಹೇಳ್ತಾನೆ ಡೆವಲಪ್ ಮಾಡಿದೀನಿ, ನಾನು ಕೋ ರೈಟರ್ಸ್ ಹೇಳ್ತಾ ಡೆವಲಪ್ ಮಾಡಿದೀನಿ. ಸೊ ಅಲ್ಲೇ ಮಾತಾಡ್ತಾ ಬೇಸಿಕಲಿ ನನ್ನ ಒಳಗಡೆ ನನಗೆ ನಂದೇ ಒಂದು ಕನೆಕ್ಷನ್ ಕೊಟ್ಕೊಂಡು ಮಾತಾಡ್ತಾ ಇರ್ತೀನಿ. ಅದನ್ನ ಆಗಿದೆ. ಎಸ್, ನಾನು ಮಾತಾಡ್ತೀನಿ, ತುಂಬಾ ಸಂಗತಿಗಳಿದೆ ಮಾತಾಡ್ಲಿಕ್ಕೆ. ಜೊತೆಗೆ ರುಕ್ಮಿಣಿ ಮೇಡಮ್ ಹತ್ರ ಮೇಡಮ್, ಕನ್ನಡಕ್ಕೆ ಸಿಕ್ಕಂತ ಅರಗಿಣಿ ನೀವು ಆರಂಭದಲ್ಲಿ ಹೇಳ್ಬಿಟ್ಟೆ ನಾನು. ಏನಂದ್ರೆ ಈಗ ಒಂದು ಹೊಸ ಕ್ರಶ್ ಶುರು ಆಗಿದೆ, ಅದಕ್ಕೆ ಕಾರಣ ನೀವು. ನೋಡಿ, ಇಂಥ ಟೀಮ್ ಒಂದು ಭಾಗ ತಾವು, ಏನು ಅನ್ಸುತ್ತೆ? ತುಂಬಾ ಹೆಮ್ಮೆ ವಿಷಯ ಸರ್ ನನಗೆ. ಇಟ್ಸ್ ತುಂಬಾ ಬೆಳೆದಿದ್ದೀನಿ. ಅಂದರೆ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ತುಂಬ ವಿಷಯಗಳು ಕಲ್ತಿದ್ದೀನಿ. ಲೈಕ್ ಯುನೋ ನಮ್ಮ ಕಾನ್ವರ್ಸೇಷನಲ್ಲೇ ನೀವು ನೋಡಿದ್ದೀರಾ, ರಿಷಬ್ ಸರ್ ಜೊತೆಗೆ ಮಾತಾಡಬೇಕಾದ್ರೆ ಇಟ್ಸ್ ನನಗೆ ಅದು ತುಂಬ ವ್ಯಾಲ್ಯೂಬಲು. ವೆನ್ ಐ ಸ್ಪೀಕ್ ಟು ಸೀನಿಯರ್ಸ್ ಫ್ರಮ್ ದ ಇಂಡಸ್ಟ್ರಿ ಆ್ಯಂಡ್ ಅವ್ರ ಜರ್ನಿ ಹೇಗಿತ್ತೋ, ನನ್ನ ಜರ್ನಿ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹೀರೋಸ್ಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಸರ್ ಜರ್ನಿಯಿಂದ ನಾನು ತುಂಬ ಕಲ್ತಿದ್ದೀನಿ. ಸೀನಿಯರ್ ಅಲ್ಲ, ಕಂಪ್ಯಾರಿಟಿವ್ಲಿ ಸರ್. ಸೀನಿಯರಿಟಿ ಯಾವ್ದ್ರ ಮೇಲೆ ಲೆಕ್ಕ ಹಾಕಬೇಕು? ಸಂಖ್ಯೆ ಮೇಲೆ ವರ್ಷದ ಲೆಕ್ಕ ಹಾಕಿದ್ರೆ 21 ವರ್ಷ ಆಯ್ತು ಇಂಡಸ್ಟ್ರಿ ನೋಡಿ. ಸೊ ಅದೇ ನಾನು ತುಂಬಾ ಕಲ್ತಿದ್ದೀನಿ. ಅಂಡ್ ಆಲ್ಸೋ ಈ ಸಿನಿಮಾ ಮಾಡ್ಬೇಕಾದ್ರೆ ಜಸ್ಟ್ ಲೈಕ್ ಸರ್ ಹೇಳ್ತಾ ಇದ್ರಲ್ಲ ಇವಾಗ, ಅಂದ್ರೆ ಆ ಕತೆನ ಹೇಳ್ಬೇಕಾದ್ರೂ ಡೆವಲಪ್ ಮಾಡ್ತಾ ಇದ್ರು, ನಾವು ಶೂಟ್ ಮಾಡ್ಬೇಕಾದ್ರೂ ಆ ಒಂದು ಕೊಲಾಬ್ರೇಟಿವ್ ಸ್ಪಿರಿಟ್ ಇಡೀ ಟೀಮ್ ಜೊತೆಗೆ ಅದು ಯಾವಾಗ್ಲೂ ಇತ್ತು. ಸೊ ಕೆಲವೊಂದು ಶೆಡ್ಯೂಲ್ಸ್ ಬಂದಾದ್ಮೇಲೆ ಸರ್ ವುಡ್ ಬಿ ಲೈಕ್, ಓಕೆ ಇದನ್ನ ನಾವು ಸ್ವಲ್ಪ ಇಂಪ್ರೂವ್ ಮಾಡಿದೀವಿ, ಹಿಂಗ್ ಚೇಂಜ್ ಮಾಡಿದೀವಿ. ಸೊ ಆ ಪ್ರಾಸೆಸ್ ಯಾವಾಗ್ಲೂ ಆನ್ ಆಗಿತ್ತು. ಇಟ್ ವಾಸ್ ನೆವರ್, ಐ ಥಿಂಕ್ ವಿತ್ ಕ್ರಿಯೇಟಿವಿಟಿ ಅದು ಯಾವಾಗಲೂ ಆಲ್ಮೋಸ್ಟ್ ಲೈಕ್ ಕುಕಿಂಗ್ ಥರ. ನಾವು ಅದನ್ನ ನೋಡ್ತಾ ಸ್ವಲ್ಪ ಯು ಹ್ಯಾವ್ ಟು ಕೀಪ್ ಟೇಸ್ಟಿಂಗ್ ಇಟ್ ಆ್ಯಂಡ್ ಇದನ್ನು ಹೆಂಗೆ ಡೆವಲಪ್ ಮಾಡ್ಬೋದು, ಅದು ನಾನು ತುಂಬ ಕಲಿತೆ. ಆ್ಯಂಡ್ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ, ಆ್ಯಂಡ್ ಐ ಡೋಂಟ್ ಮೀನ್ ಬಡ್ಜೆಟ್ ಸ್ಕೇಲ್ ಅಲ್ಲ, ಅಂದರೆ ಈ ಥರ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಥವಾ ಈ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡೋದು. ಆ್ಯಂಡ್ ಸರ್ ಅದರಲ್ಲಿ ಆ್ಯಕ್ಟಿಂಗು ಮಾಡ್ತಾಯಿದ್ರು, ಡೈರೆಕ್ಷನು ಮಾಡ್ತಾಯಿದ್ರು, ರೈಟಿಂಗು ಇತ್ತು. ಆ ಎಲ್ಲ ಪ್ರಾಸೆಸಸ್ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅಲ್ಲ, ಯಾಕಂದರೆ ನಿಮ್ಮನ್ನು ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಒಂದು 16-17 ವರ್ಷದ ಪರಿಚಯ ನಿಮ್ದು. ನಿಮ್ ತಾಯಿ ನಮ್ಗೆ ತುಂಬಾ ಆತ್ಮೀಯರು. ನನ್ನ ಜೊತೆಗೆ ತುಂಬಾ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡು. ಅಂಡ್ ನಿಮ್ ತಂದೆ ಬಿಡಿ ಅವರ ಯಶೋಗಾಥೆನೇ ಬೇರೆ, ನೀವು ಬೆಳೆದು ಬಂದಿರೋಂಥ ರೀತಿನೇ ಬೇರೆ. ಈ ಸಿನಿಮಾ ನಿಮ್ಮನ್ನು ಕೈ ಹಿಡಿದಿದ್ದು, ಜೊತೆಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ ಇಲ್ಲಿಗೆ ಐ ಥಿಂಕ್ ಸರ್ ಹೇಳ್ಬೇಕು. ಅಂದ್ರೆ ಕಾಂತಾರ ಸ್ಪೆಸಿಫಿಕ್ಲಿ ನಾವು ಸಾಗರದ ಈಚೆ ಇರೋರು, ಇವರು ಸಪ್ತಸಾಗರದ ಆಚೆ ಇರೋರು. ಸೊ ಆಚೆಯಲ್ಲೂ ಈಚೆ ಬಂದ್ರೆ ಇವರು ಅಷ್ಟೇ ನೋಡಿ. ಸೊ ಇಟ್ ವಾಸ್ ಲೈಕ್ ಅವರ್ ಓನ್ ಟೀಮ್ ನಮ್ಗೆ. ಬಟ್ ಸಪ್ತಸಾಗರ ಒಂದೇ ಆಗಿದೆ. ಸೊ ಹೇಮಂತ್ ರಾಯರು ವೆರಿ ಕ್ಲೋಸ್ ಫ್ರೆಂಡ್. ರಕ್ಷಿತ್ ಅಂತಂದ್ರೆ ಬಿಡಿ, ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಸಪ್ತಸಾಗರದ ಆಚೆಯಲ್ಲೂ ನಮ್ದೇ ಫಿಲ್ಮ್ ಅದು ಅನ್ನುವಂಥದ್ದು ಯಾವತ್ತು. ಹಾಗಾಗಿ ಅಲ್ಲೇ ಸಪ್ತಸಾಗರದ ಆಚೆಯಿಂದ ನೋಡಿನೇ ಅಬ್ಸರ್ವ್ ಮಾಡ್ತಾನೆ ಇದ್ವಿ. ನಾನು ಪ್ರಗತಿ ಫಿಲ್ಮ್ ನೋಡಕ್ ಹೋದಾಗ, ಪ್ರೀಮಿಯರ್ಗೆ ಹೋದಾಗ ಥಾಟ್ ಇತ್ತು ನೋಡೋಣ. ಬಟ್ ಅದರಲ್ಲಿ ತುಂಬಾ ಈ ಪಕ್ಕದ ಮನೆ ಹುಡುಗಿ ತರದೊಂದು ಪಾತ್ರ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಒಬ್ಳು ಕ್ವೀನ್ ಬೇಕು, ಒಂದು ಯುವರಾಣಿ ಬೇಕು ಅಂತ ಯೋಚನೆ ಮಾಡಿದಾಗ ಹೆಂಗೆ ಏನ್ ಕತೆ ಲುಕ್ ವೈಸ್ ಪಕ್ಕ ಸೂಟ್ ಆಗ್ತಾರೆ ಅನ್ನೋ ಡೌಟೇ ಇಲ್ಲ. ಸೊ ಆ ಥರದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ನೋ ಡೌಟ್. ಸೊ ಯಾಕಂದ್ರೆ ನಾವು ಅದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ವಿ, ಸಾಂಗ್ಸ್ ನೋಡಿದ್ವಿ, ಆಮೇಲೆ ಇವರು ಬೇರೆ ಫಿಲ್ಮ್ಗಳನ್ನೆಲ್ಲ ನೋಡಿದ್ರೋದ್ರಿಂದ ಡೌಟ್ ಇರಲಿಲ್ಲ. ಬಟ್ ಹೆಂಗೆ ತುಂಬಾ ಹಂಗೆ ಇರ್ತಾರ ಅಥವಾ ಹಿಂಗೆ ಚೇಂಜ್ ಓವರ್ ಸಿಗ್ತಾರ ಅನ್ನೋ ಥರದ್ದು.
ಸೊ ಅದಾದ್ಮೇಲೆ ಸಿನಿಮಾ ನೋಡಿದ ತಕ್ಷಣ 100% ಇಲ್ಲ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ನಾನು ಪ್ರಗತಿ ಫಸ್ಟ್ ಡಿಸ್ಕಸ್ ಮಾಡೋದು. ಅದಾದ್ಮೇಲೆ ಅಲ್ಲಿಂದ ಪ್ರೀಮಿಯರ್ ಮುಗಿಸ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಇಮೋಷನಲ್ ಆಗ್ಬಿಟ್ರು. ಈ ರಾಯರು ಒಂದು ಬರೀ ಎಳ್ಸೋದೇ ಆಗೋಯ್ತಲ್ಲ, ಈ ರಕ್ಷಿ ಶೆಟ್ಟಿದು ಅದೇ ಕತೆ, ಈ ರಾಯರು ಅದೇ ಕತೆ. ಸೊ ಬಂದ್ರು, ಎಲ್ಲ ಫುಲ್ ಖುಷಿಯಾಗಿದ್ರು. ನಾನು ಪ್ರಗತಿನೂ ಇದ್ವಿ, ಅಲ್ಲೆಲ್ಲ ಊಟಕ್ಕೆ ಹೋಗಿದ್ವಿ ಎಲ್ಲರೂ. ಅವಾಗ ರಕ್ಷಿತ್ ಹತ್ರ ಹೇಳಿದೆ, ಮೋಸ್ಟ್ಲಿ ಇವ್ರನ್ನ ಮಾತಾಡ್ತೀವಿ ನಾವು, ಫೈನಲೈಸ್ ಮಾಡೋ ಥರ ಯೋಚನೆ ಇದೆ. ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿತ್ತು ನನಗೆ ಕನಕಾವತಿ ಅನ್ನೋ ಕ್ಯಾರೆಕ್ಟರ್ಗೆ. ಅಂದ್ರೆ ಪ್ಯಾನ್ ಇಂಡಿಯಾ ಅಂತ ಹೊರಟ ತಕ್ಷಣ ಒಂದಷ್ಟು ಈಗ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಕ್ಬಿಡುತ್ತೆ. ನಮ್ಮಲ್ಲಿ ನಾರ್ಮಲಿ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಕಂಪೇರ್ ಮಾಡಿದ್ರೆ, ಕಲಾವಿದರುಗಳನ್ನ ನಮ್ಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಅನ್ಸ್ಬಿಡುತ್ತೆ. ಸೊ ಹೊಸಬರಿಗೆ ಹೋಗ್ತೀವಿ ಅಂತಂದಾಗ ನಮ್ಗೆ ಏನು ಇಶ್ಯೂಸ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲಿಗೆ. ಸೊ ಇಲ್ಲಿ ರಕ್ಷಿತ್ ಹೇಳಿದ ತಕ್ಷಣ ಏ ಮಗ ನಾನು ಹೇಳ್ತೀನಿ ಅಂತ, ಇನ್ನು ಟೈಮ್ ಇದೆ ಅಂತ ಅನ್ಕೊಂಡು ಅಲ್ಲೇ ಹೇಳ್ತೀನಿ ನಾನು ಅಂತ, ಬ್ರೇಕ್ ಮಾಡ್ಬಿಡ್ತೀನಿ, ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬೇಡ ಅಂತ ಅನ್ಕೊಂಡು ಅದ್ಮೇಲೆ ಸುಮಾರು ಟೈಮ್ ಬಿಟ್ಟೆ ಮಾತಾಡ್ತೀವಿ. ಆಕ್ಚುಲಿ ಅಂದ್ರೆ ನಾವು ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅದಾದ್ಮೇಲೆ ಒಂದ್ ದಿವಸ ಅವ್ರಿಗೆ ಫೋನ್ ಮಾಡಿ, ಒಂದ್ಸಲ ನೀವು ಬನ್ನಿ ಭೇಟಿ. ಆ ಒಂದು ಕರೆ ಮರೆಯಲಾರದ ಕರೆ. ಖಂಡಿತವಾಗ್ಲು ಸರ್, ದಟ್ ವಾಸ್ ಬಿಕಾಸ್ ಆ ಟೈಮಲ್ಲಿ ಸರ್ ಪ್ರ್ಯಾಂಕು ಮಾಡಿದ್ರು. ಇವರು ಯಾವ್ದು ತಮಿಳ್ ಫಿಲ್ಮ್ ಮಾಡ್ತಾ ಇದ್ರು ಇವಾಗ, ಶಿವಕಾರ್ತಿಕೇಯನ್ ಅವ್ರದ? ಇಲ್ಲ ಸರ್, ವಿಜಯ್ ಸೇತುಪತಿ ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ರು. ಸೊ ನಾನ್ ಇವ್ರಿಗೆ ಒಣಕಂಗೆ ನಾ ಪ್ರಶಾಂತ್ ಬೇಸ್ರಿಂಗೆ ಯಾಕೆ ಚಾನ್ಸ್ ಕೊಡ್ಪೀங்களா, ನೀವು ಹಿಂಗೆಲ್ಲ ವಿಜಯ್ ಸೇತುಪತಿ ಅವ್ರ ಜೊತೆಗೆಲ್ಲ ಆಕ್ಟ್ ಮಾಡ್ತಿದ್ರ ಅಂತ, ಹಂಗ ಚಾನ್ಸ್ ಕೊಡ್ತೀರಾ ಅಂತೆಲ್ಲ ಇವ್ರಿಗೆ ಪ್ರಾಂಕ್ ಮಾಡಿ ಅವರು ಫುಲ್ ಏನು ಯಾರು ಆದ್ಮೇಲೆ ಸುಮಾರು ಹೊತ್ತು ಹಿಂಗೆ ಹೇಳ್ಬಿಟ್ಟು ಆಮೇಲೆ ಹಾಯ್ ರುಕ್ಮಿಣಿ ನಾನು ರಿಷಬ್ ಮಾಡ್ತೇನೆ ಸರ್. ನಾನ್ ಗಾಡಿಲಿ ಕೂತಿದ್ದೆ ಅಮ್ಮ ಜೊತೆಗೆ, ಎಲ್ಲೋ ಹೋಗ್ತಾ ಇದ್ವಿ. ಅಂಡ್ ಸರ್ ಫುಲ್ ಅಂದ್ರೆ ಅಂಡ್ ಅಷ್ಟು ಫ್ಲೂಯೆಂಟ್ ಆಗಿ ಅವ್ರಿಗೆ ತಮಿಳ್ ಮಾತಾಡಕ್ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಡೌಟ್ ಇರ್ಲಿಲ್ಲ, ಅಂದ್ರೆ ಫುಲ್ ನಂಗೆ ಗೊತ್ತಾಗ್ಲಿಲ್ಲ. ಮಾತಾಡ್ಬೇಕಾದ್ರೆ ಈಸ್ ಲೈಕ್ ಏನಾದ್ರು ಚಾನ್ಸ್ ಇದ್ರೆ ದಯವಿಟ್ಟು ಹೇಳಿ ಎಸ್ ಸರ್, ನೀವು ಫಸ್ಟ್ ಡೈರೆಕ್ಟರ್ಸ್ ಹತ್ರ ಮಾತಾಡ್ಬೇಕು. ನಾನು ಬ್ರೋಕನ್ ತಮಿಳಲ್ಲಿ நீங்க டைரக்டர்ஸ் கிட்ட பேசுறேங்க, இல்லைன்னா ப்ரொடக்ஷன் ஹவுஸ்ல காஸ்டிங் கால் போடுறாங்க, நீங்க பார்த்துட்டு ஏதாவது அப்படி பண்ணுங்க எப்படி பண்ணுங்க நான் ಹೇಳ್ತಿದ್ವಿ. ಆಮೇಲೆ ರುಕ್ಮಿಣಿ ನಾನು ರಿಷಬ್ ಮಾತಾಡ್ತಿರೋದು ಕೂಗ್ಬಿಟ್ಟ ಕಾಲಲ್ಲಿ. ನಮ್ಮ ಅಮ್ಮಂಗೆ ಆಶ್ಚರ್ಯ, ಏನಾಯ್ತು ನಿಂಗೆ? ಬಟ್ ತುಂಬಾ ಖುಷಿ ಆಯ್ತು. ಅಂಡ್ ಆಲ್ಸೋ ಲೈಕ್ ಸರ್ ಹೇಳಿದ್ದೆ, ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ ಪಾತ್ರ. ಸೊ ಅದಕ್ಕೆ ನಾವು ವರ್ಕ್ಶಾಪ್ಸು ಮಾಡಿದ್ವಿ. ಆ ವರ್ಕ್ಶಾಪ್ಸ್ ಅಲ್ಲಿ ಆಕ್ಚುಲಿ ಆ ತರ ಪ್ರಾಸೆಸ್ ಅಲ್ಲಿ ಐ ಥಿಂಕ್ ಟೀಮ್ಗೂ ಮತ್ತೆ ನಮಗೂ ನಟಿಯಾಗಿ ನನಗೆ ಆ ಕಾನ್ಫಿಡೆನ್ಸ್ ಸಿಗುತ್ತೆ. ಬಿಕಾಸ್ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಇಂಥ ಸ್ಟ್ರಾಂಗ್ ರೋಲ್ ಸಿಕ್ಕಿದಾಗ ನಮಗೂ ಅದೇ ಆ ಕಾನ್ಫಿಡೆನ್ಸ್ ಸಿಗ್ಬೇಕು. ನಂಗೆ ಈ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ, ಅಥವಾ ಈ ಸಿನಿಮಾದಲ್ಲಿ ಆ ಡೈಲೆಕ್ಟು ಇದೆಯಲ್ಲ ದಕ್ಷಿಣ ಕರ್ನಾಟಕದ ಆ ಕನ್ನಡ. ಸೊ ಅದೆಲ್ಲ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ನನ್ಗೂ ಆ ಕಾನ್ಫಿಡೆನ್ಸ್ ಬರ್ಬೇಕಂತ ನನ್ಗೆ ಆ ವರ್ಕ್ಶಾಪ್ಸ್ ತುಂಬಾ ಹೆಲ್ಪ್ ಆಯ್ತು. ನ್ಯಾಯ ಒದಗಿಸಿದ್ದಾರೆ, 100% ನ್ಯಾಯ ಒದಗಿಸಿದ್ದಾರೆ. ಅಂಡ್ ತುಂಬಾ ಕಷ್ಟ ಆಗಿದೆ ಪಾಪ. ಸರ್ಟಿಫಿಕೇಟ್ ಇಲ್ಲ ಅದ ಅಲ್ಲೇ ಹಂಗ ನಾವು ನ್ಯಾಯ ತಗೊಳ್ಳೋರು ಪಾಯಿಂಟ್ ಬಂತು ನೋಡಿ. ಅದ್ರಲ್ಲೂ ಇಷ್ಟು ನ್ಯಾಯ ಸಲ್ಲಿಸೋರು ಸಿಕ್ಕಿದಾಗ ಅಂತೂ ಖಂಡಿತವಾಗ್ಲೂ ಅದನ್ನ ಅದ್ಭುತವಾಗಿ ನ್ಯಾಯಪರವಾಗಿ ಇರುತ್ತೆ ಅದು ಅನ್ನೋ ತರದೊಂದು ಯೋಚನೆ. ಆಮೇಲೆ ತುಂಬಾ ಇಟ್ ಇಸ್ ನಾಟ್ ಸೋ ಈಸಿ. ಅಂದ್ರೆ ಎಷ್ಟೇ ಅವರು ಈಗ ಒಬ್ರು ಮಿಲಿಟರಿ ಮ್ಯಾನ್ ಮಗಳಾಗಿದ್ದರೂ ಕೂಡ ಒಂದು ಸಿಟಿಲೇ ಇರೋವಂಥವ್ರಿಗೆ ಈ ನಮ್ಮ ತರ ಈ ಕಾಡು ಮನುಷ್ಯರ ಜೊತೆಗೆ ಸಿನಿಮಾ ಶೂಟಿಂಗ್ ಮಾಡೋದಿದೆಯಲ್ವಾ, ಬಹಳ ಕಷ್ಟ. ಅವ್ರಿಗೆ ಕೈ ಕಾಲೆಲ್ಲ ಹೊಡ್ಕೊಂಡು ಏಟ್ ಮಾಡ್ಕೊಂಡ್ರೆ ಇಡೀ ಟೀಮ್ ಆಗಿದ್ದಾರೆ. ಸೊ ನಾರ್ಮಲಿ ಹೀರೋಯಿನ್ಸ್ಗಳಿಗೆ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಅಂದ್ರೆ ಆ ಕಾಸ್ಟ್ಯೂಮು ಇವ್ರಿಗೆ ಕೆಲವು ಸಿಚುವೇಶನ್ ಅಲ್ಲಿ ಕೆಲವು ಸೀನ್ಗಳಲ್ಲಿ ಇವ್ರಿಗೆ ಕರ್ಕೊಂಡು ಹೋಗಿದ್ದೀವಿ. ಲೊಕೇಶನ್ ಕುಂದಾಪುರದಿಂದ 1 hour ಹೋಗ್ಬೇಕು ನಮ್ಮ ಊರು ಕೆರಾಡಿಗೆ. ಸೊ ಅಲ್ಲಿಂದ ಮೇಲೆ ಕಾಡು ಒಳಗಡೆಗೆ ಕಾಡಿನ ದಾರಿಲಿ ಗಾಡಿಲಿ ಒಂದು ಅರ್ಧ ಗಂಟೆ ಹೋಗ್ಬೇಕು. ಸೊ ಅಲ್ಲಿಂದ ಮತ್ತೆ 1 hour ನಡ್ಕೊಂಡು ಆಕ್ಚುಯಲ್ ಲೊಕೇಶನ್ಗೆ ಹೋಗ್ಬೇಕು ಎವ್ರಿ ಡೇ. ಬೆಳಿಗ್ಗೆ ನೀವು ಕಾಸ್ಟ್ಯೂಮ್ ಹಾಕೊಂಡು ಲೊಕೇಶನ್ಗೆ ಹೋದ್ರೆ ನಿಮ್ಗೆ ವಾಪಸ್ ಕ್ಯಾರವನ್ ಅಲ್ಲೆಲ್ಲ ಮೇಲಿರುತ್ತೆ. ಸೊ ಅದಕ್ಕೆ ಬರ್ಬೇಕಂದ್ರೆ ಮತ್ತೆ ನೀವು 2 hours ಬೇಕು, 1 hour ಹೋಗಕ್ಕೆ 1 hour ಬರಕ್ಕೆ. ಸೊ ಬೆಳಿಗ್ಗೆ ಬಂದ್ರೆ ನಮ್ಗೆ ಅಲ್ಲೇ ತಿಂಡಿ ಅಲ್ಲೇ ಊಟ ಕಂಪ್ಲೀಟ್ ನಾವು ಶೂಟ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗೋದು. ಸೊ ಬೇಸಿಕಲಿ ಹೋಗಿ ರೀಚ್ ಆಗಿ ವಾಪಸ್ ಹೋಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಊರಲ್ಲಿ ಶೂಟ್ ಮಾಡ್ತಿದ್ರು 9 ಗಂಟೆ 10 ಗಂಟೆ ಆಗೋದು. ಬೆಳಿಗ್ಗೆ ಮತ್ತೆ ಪುನಃ ಬೆಳಿಗ್ಗೆ 3 ಗಂಟೆ 3:15 ಎದ್ದೇಳಬೇಕು ನಾವು, 4 ಗಂಟೆಗೆ ಹೊಡ್ಬೇಕು ಅಲ್ಲಿಂದ. ಸೊ 5:05 ಬಂದ್ರೆ ಬೆಳಿಗ್ಗೆ ಎಲ್ಲರೂ ಮೇಕಪ್ ಹಾಕಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಶೂಟ್ ನಾವು ಗೋಲ್ಡನ್ ಅವರ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಅರ್ಲಿ ಇನ್ ದ ಮಾರ್ನಿಂಗ್, ಲೇಟ್ ಇನ್ ದ ಈವ್ನಿಂಗ್. ಸೊ ಲೇಟ್ ಡೇ ಫಾರ್ ನೈಟ್ ಸೀಕ್ವೆನ್ಸ್ ಗಳು ಅಂದ್ರೆ ನೈಟ್ ಅಲ್ಲೇ ಇರುತ್ತೆ. ಅದು ಶೂಟ್ ಮಾಡ್ಬೇಕಾದ್ರೆ ನಾವು ಅದನ್ನ ಡೇ ಫಾರ್ ನೈಟ್ ಅಲ್ಲಿ ಇಡೀ ಕಾಡೆ ನಾವು ಲೈಟ್ ಮಾಡಕ್ಕಾಗಲ್ಲ. ಬಟ್ ವಿಜುವಲ್ ಬ್ಯೂಟಿ ಅದು ಬೇರೆನೆ ಇರುತ್ತೆ ಗೋಲ್ಡನ್ ಅವರ್ಸ್ ಶೂಟ್ ಮಾಡಿದಾಗ. ಹಂಗಾಗಿ ಬಹಳ ಕಾಟ ಕೊಟ್ಟಿದೀವಿ ಇವರಿಗೆಲ್ಲ. ಅರ್ಲಿ ಮಾರ್ನಿಂಗ್ ಹೆವಿ ಹೆಕ್ಟಿಕ್, ಆಮೇಲೆ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ.
ನೀವು ಒಂದ್ ಲೊಕೇಶನ್ ಅಂತೂ ಇವರು ಹಾರ್ಸ್ ಮೇಲೆ ಇವ್ರು ಕೂತಿದ್ದಾರೆ. ಸೊ ಒಂದು ಸುತ್ತ ಮರಗಳು ಬರುತ್ತೆ, ಆ ಒಂದು ಟಾಪ್ ಆಂಗಲ್ ಇಂದ ಸ್ವಲ್ಪ ಸ್ಲೋಲಿ ಹಿಂಗ್ ಹೋಗ್ತಾ ಇರ್ತಾನೆ ಶಾರ್ಟ್. ಇವ್ರು ಕೂತಿರೋದು ಹಿಂದೆ ಸೋಲ್ಜರ್ಸ್ ಇರ್ತಾರೆ. ಅದು ನಮ್ಮ ಕೆರಾಡಿಲಿ ಶೂಟ್ ಮಾಡಿದ್ ನಾನು, ನಮ್ಮ ಊರಲ್ಲೇ. ಸೊ ಅಲ್ಲಿ ಹೆಂಗಿದೆ ಅಂತಂದ್ರೆ ನಾವು ನೀರಿಂದ ಮೇಲೆ ಹೋಗ್ತಿರ್ಲಿಲ್ಲ, ನೀವು ಲ್ಯಾಂಡ್ ಹಿಂಗ್ ಕಾಲಿಟ್ರೆ 50 to 100 ಲೀಚ್ ಒಟ್ಟಿಗೆ ಬಂದ್ಬಿಡೋ ಸೀದಾ. ಅದು ಸೊ ಹಂಗಾಗಿ ಎಲ್ಲ ಅಲ್ಲೇ ನೀರಲ್ಲೇ ಇದ್ವಿ, ಮೇಲೆ ಹೋಗ್ತಿರ್ಲಿಲ್ಲ ಸೀದಾ. ಸೊ ಆತರ. ಸೊ ಅಂದ್ರೆ ಆ ಪ್ರಾಸೆಸ್ ತುಂಬಾ ಕಷ್ಟ. ನಮ್ಗೇನಂತಂದ್ರೆ ನಾನು ಅದೇ ಊರಲ್ಲಿ ಇದ್ದವನು. ಆ ಲೊಕೇಶನ್ ಒಂದಾನೊಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತದ್ದು. ಒಂದ್ ಕಾಲದಲ್ಲಿ ಅದೊಂದು ಬ್ಯೂಟಿಫುಲ್ ಸ್ಟೋರಿ ಅದು. ಸೊ ಅದೆಲ್ಲ ಗೊತ್ತು ನಮ್ಗೆ. ಆ ಊರ್ ಒಳಗಡೆ ನಾವು ಓಡಾಡ್ಕೊಂಡೆ ಇದ್ದವ್ರು, ನಮ್ಗೆ ಅಲ್ಲಿ ಯಾವ ಲೀಚ್ ಕಚ್ಚಿದ್ರು ಏನಾಗಲ್ಲ, ಅಲ್ಲಿ ಏನ್ ತಾಗಿದ್ರು ಏನಾಗಲ್ಲ. ಬಟ್ ಇವರು ಎಲ್ಲ ಬೆಂಗಳೂರಿಗೆ ಬಂದವ್ರಿಗೆ ಸೊ ಅದೊಂದು ತುಂಬಾ ಹೊಸ್ತು, ಆ ಭಯ ಆಗುತ್ತೆ. ಎಲ್ಲ ಇದ್ರೂನು ಕೂಡ ಅಲ್ಲಿ ಹೆಂಗೆ ಅಂತ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ಇಡೀ ಟೀಮ್ ಜೊತೆಗೆ ಇವರು ಎಲ್ಲರೂ ತುಂಬಾ ಇಲ್ಲ ಸರ್ ಬಟ್ ಐ ಹ್ಯಾವ್ ಟು ಸೇ, ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಇಂದ ಅದಷ್ಟು ನಮ್ಗೆ ಆತರ ಒಂದು ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ಕಿರಲ್ಲ. ಸೊ ನಮ್ಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅಂಡ್ ಆಲ್ಸೋ ಅಂದ್ರೆ ಇಡೀ ಟೀಮ್ ರಿಷಬ್ ಸರ್ ಇಂದ ಹಿಡಿದು ನಮ್ ಪ್ರೊಡಕ್ಷನ್ ಅವರು, ಕೇಟರಿಂಗ್ ನವರು, ಲೈಟ್ ಆಫೀಸರ್ಸ್, ಜಿಮ್ಮಿ ಎಲ್ಲ ಎತ್ಕೊಂಡು ಅವ್ರು ಟ್ರೆಕ್ ಮಾಡ್ತಿದಾರಲ್ಲ 1 hour ಕೆಳಗಡೆ ಕಾಡಲ್ಲಿ, ಅದೇ ಹೊತ್ಕೊಂಡ್ ಬರ್ಬೇಕು. ನಮ್ಗೆ ಅಟ್ಲೀಸ್ಟ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅಂದ್ರೆ ಹೆಲ್ಪ್ ಮಾಡೋರು ಇರ್ತಾರೆ. ಸೊ ಅಂದ್ರೆ ಆ ಟೀಮ್ ಸ್ಪಿರಿಟ್ ಅಂತೂ ಅದ್ರ ಬಗ್ಗೆ ಹೇಳಲೇಬೇಕು, ಯಾವಾಗಲೂ ಕಡಿಮೆ ಆಗ್ಬಾರ್ದಲ್ಲ. ಅದು ನಿಮ್ಗೆ 4 ದಿವಸ ಎಲ್ರು ಇರುತ್ತೆ, 5ನೇ ದಿವಸ ಸ್ಟಾರ್ಟ್ ಆಗುತ್ತೆ. ಒಂದ್ ದಿವಸ ಶುರು ಮಾಡೋ ದೊಡ್ಡ ವಿಷಯನೇ ಅಲ್ಲ ಅದು. ಎಲ್ಲ ನುಗ್ಗಿ ಏನೋ ಹೊಡೆದಾಡ್ಬಿಡೋಣ ಅಂತ. ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ಊರುಗಳು ಹೇಳಕ್ ಶುರು ಆಗತ್ತೆ, ಕಾಲ್ಗಳು ಲೇಟ್ ಆಗತ್ತೆ, ಮಂಡಿ ಹೊಡಿಯುತ್ತೆ, ಏನೋ ಚುಚ್ಚುತ್ತೆ, ಕೀರುತ್ತೆ, ಏನೋ ಆಗಕ್ ಶುರು ಆಗತ್ತೆ. ಸೊ ಆ ಫಾರೆಸ್ಟ್ ಒಳಗಡೆ ಹೋಗ್ತಾ 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 ಎವ್ರಿ ಡೇ ನಿಮ್ಗೆ ಒಂಥರ ಹೊರಗಡೆ ವರ್ಡ್ ಕನೆಕ್ಷನ್ ಇರಲ್ಲ. ನಿಮ್ಮ ಕೆಲವು ಅಭ್ಯಾಸಗಳಿರುತ್ತೆ. ಇಡೀ ದಿವಸ ಫೋನ್ ನೋಡೋಂಥದ್ದು, ನೆಟ್ವರ್ಕ್ ಇಲ್ಲ ಅಲ್ಲಿ, ನೀವೇನ್ ನೋಡಕ್ಕಾಗಲ್ಲ. ನಿಮ್ ಒಂದ್ ವಿಡಿಯೋ ಮಾಡ್ಕೊಂಡು ಕಲ್ಲಿಂದಂಗೆ ಇಟ್ಸ್ ಯೂಸ್ಲೆಸ್. ಎಷ್ಟಂತ ನೋಡ್ತೀವಿ, ಏನಂತ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೇಕು ನೀವು ಅಷ್ಟೇ. ಸೊ ಅಲ್ಲಿಗೆ ಬಂದಾಗ ಅದು ತುಂಬಾ ಇದಿತ್ತು. ಆಮೇಲೆ ನೀವು 250 ದಿವಸ, ಆ ಒಂದು ಇಡೀ 1.5 ವರ್ಷ, ಅಂಡ್ ಅದ್ರ ಜೊತೆಗೆ ಪ್ರೀ ಪ್ರೊಡಕ್ಷನ್, ಇದ್ರ ಜೊತೆಗೆ ಸೆಟ್ ಆಗ್ತಿದ್ದಂತಹ ಕೆಲವು ಕಾರ್ಮಿಕರು, ಕಾರ್ಪೆಂಟರ್ಸ್, ಪೇಂಟರ್ಸ್, ಮೌಲ್ಡರ್ಸ್, ಇವ್ರುಗಳದ್ದೆಲ್ಲ ಆಲ್ಮೋಸ್ಟ್ 2 years ಮೇಲೆ. ಕೋ ರೈಟರ್ಸ್ ನಮ್ದು, ನಮ್ಮ ಫ್ಯಾಮಿಲಿದು, ಪ್ರಗತಿ, ನಾವು ಅರವಿಂದ್, ಇವ್ರದೆಲ್ಲ 3 years ಜರ್ನಿ, ಅಂದ್ರೆ 5 years ಲೆಕ್ಕಾಚಾರ ಫಸ್ಟ್ ಪಾರ್ಟಿನೆಲ್ಲ ಸೇರ್ಕೊಂಡ್ರೆ. ಸೊ ಅದ್ರ ಒಳಗಡೆ ನೀವು ಮುಳುಗೋಗ್ಬಿಟ್ಟಿರ್ತೀವಲ್ವಾ. ಸೊ ಆಗ ರೆಗ್ಯುಲರ್ ಆಗಿ ಫಿಲ್ಮ್ ಅಲ್ಲಿ ಕೆಲಸ ಮಾಡೋರು ಅಥವಾ ಈ ತರ ಫಿಲ್ಮ್ ಬಂದು ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಆ ಕೆಲ್ಸದ್ ಬೇಕಲ್ಲ, ಅವ್ರಿಗೆ ಏನ್ ದುಡಿತಾರೆ, ಬೇರೆ ಫಿಲ್ಮ್ ದುಡಿಯೋದೇ ದುಡಿತಿರ್ತಾರೆ. ಸೊ ನೀವು ಅದೇ ಸಂಬಳ ತಗೊಂಡು ನೀವು ಅದೇ ಕಾಲ್ ಶೀಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಎಫರ್ಟ್ ಬೇಕಲ್ಲ. ಓನ್ಲಿ ಬಿಕಾಸ್ ಅದೊಂದು ನನಗೆ ಅದು ಯಾವತ್ತು ಖುಷಿ ಅಂದ್ರೆ ಇಡೀ ಟೀಮ್ಗೆ ನನ್ನ ಮೇಲೆ ಒಂದು ವಿಚಿತ್ರ ಪ್ರೀತಿ, ನನ್ನ ಮೇಲೆ ಒಂದ್ ಏನೋ ಒಂದು ಅವ್ರಿಗೊಂದು ಎಮೋಷನ್ಸ್ ಹಂಗಿದ್ದೀರಿ ನೀವು. ಸೊ ನಾನು ಯಾವಾಗ್ಲೂ ನನ್ನೊಂದು ಬೆನ್ನಿಗೆ ನಿಂತ್ಕೊಂಡ್ಬಿಡ್ತಾರೆ ಅವರು. ಲೈಟ್ ಹುಡುಗರು, ಪ್ರೊಡಕ್ಷನ್ ಹುಡುಗರು, ಕಾಸ್ಟ್ಯೂಮ್ ಹುಡುಗರು, ಆರ್ಟ್ ಹುಡುಗರು, ಎಲ್ಲರೂ ಇಂಥವ್ರು ಇಲ್ಲ ಅಂತಿಲ್ಲ. ಕ್ಯಾಮ್ರಾ ಹುಡುಗರಾಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ಏನೇ ಆಗ್ಲಿ ಅವ್ರು ಇದಾರೆ. ನಾನ್ ಬೈತಾನೆ ಇರ್ತೀನಿ, ನಾನು ಏನೋ ಕೂಗಾಡ್ತಿರ್ತೀನಿ, ಕೆಟ್ಟದಾಗ ಬೈತಿರ್ತೀವಿ ಆ ಶೂಟಿಂಗ್ ಇದರಲ್ಲಿ. ಬಟ್ ಅವ್ರಿಗೆ ಗೊತ್ತು, ಅವ್ರಿಗೆ ವಿದಿನ್ ನೋ ಟೈಮ್ ಹೋಗ್ಬಿಟ್ಟು ಈಗ ಏನಲ್ವ ಅಂತ ಅನ್ಕೊಂಡು ಒಂದ್ ಹೆಗಲ ಮೇಲೆ ಕೈ ಹಾಕೊಂಡ್ರೆ ಅವ್ರಿಗೆ ಅದೇ ಖುಷಿ. ಅವ್ರ ಕೆಲ್ಸದ ಜೋಶೇ ಬೇರೆ. ಮಗ ಏನೋ ಮಾಡಕ್ಕಾಗಲ್ವಾ ಅಂತಂದ್ರೆ ಆ ಲೆಕ್ಕಾಚಾರ ಬೇರೆ. ಬೈದ್ರು ಏನ್ ಮಾಡಿದ್ರು ಅವ್ರ ಸ್ಪಿರಿಟ್ ಒಂದ್ ದಿವ್ಸನು ಡೌನ್ ಆಗ್ಲಿಲ್ಲ. ಹಂಗಾಗಿ ಈ ಮಳೆ, ಗಾಳಿ, ಬಿಸಿಲು, ಸೊ ಇವತ್ತಿಗೂ ನನಗೆ ಎಲ್ಲ ಈ ಕಾಲಲ್ಲೆಲ್ಲ ಇದಾಗಿ ಟ್ಯಾನ್ ಆಗಿರೋದ್ರಲ್ಲಿ ಇನ್ನು ಹೋಗೇ ಇಲ್ಲ. ಆ ಪಾರ್ಟಿ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಚಳಿ, ಕಂಟಿನ್ಯೂಸ್ ನೈಟ್ ಶೂಟ್ಸ್. ಒಂದ್ 25 ದಿನ ನೈಟ್ ಶೂಟ್, ಒಂದ್ ಕಂಟಿನ್ಯೂಸ್ ಸ್ಟ್ರೆಚ್ ಮಾಡಿದ್ವಿ ಒಂದ್ ಸೀಕ್ವೆನ್ಸ್ಗೆ. ಅದ್ ಹೆಂಗಿತ್ತಂತಂದ್ರೆ ಬೆಳಿಗ್ಗೆ ಈವ್ನಿಂಗ್ ಬರ್ಬೇಕಾದ್ರೆ ಅದು ಎಲ್ಲಿಂದನೋ ಒಂದ್ ಶಕ್ತಿ, ಒಂದ್ ಎನರ್ಜಿ ಬರುತ್ತೆ. ಬರ್ತೀವಿ ನಾವು ಸಂಜೆ ಆಗ್ತಿದ್ದಂಗೆ ಅಲ್ಲಿ ಸ್ಪಾಟ್ಗೆ ಬರ್ಬೇಕಾದ್ರೆ. ಬಂದು ಇಡೀ ಶೂಟಿಂಗ್ ಸ್ಟಾರ್ಟ್ ಮಾಡಿ ರೋಲ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್, ಲಾಸ್ಟ್ ಪ್ಯಾಕಪ್ ಹೇಳಿದ್ರೆ ಅಷ್ಟೊತ್ತು ಕೊಲ್ಯಾಪ್ಸ್ ಆಗ್ತೀವಲ್ಲ. ಇದು ಎವ್ರಿ ಡೇ ಆಗುತ್ತೆ. ನನ್ನ ಮೇಕಪ್ ಟೀಮ್ ಅವರಿದ್ರು, ಒಂದಷ್ಟು ಜನ ಕರ್ನಾಟಕದ ಟೀಮ್ ಅವರು, ಒಂದಷ್ಟು ಜನ ಕೇರಳದ ಟೀಮ್ ಅವರಿದ್ರು. ಸೊ ಅವರೊಂದ್ 3-4 ಜನ ದಿನ ನನ್ನನ್ನ ಈ ಹುಟ್ಟಿರೋ ಮಗುಗೆ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರಲ್ಲ, ಎವ್ರಿ ಡೇ ನಾನು ಮಾಡಿದಾರೆ. ಇಲ್ಲಾಂದ್ರೆ ನಾನು ಯಾವತ್ತೂ ಹುಷಾರ್ ತಪ್ಪಿ ಕೊಲಾಪ್ಸ್ ಆಗಿ ಹೋಗ್ಬಿಡ್ತಿದ್ದೆ ನಾನು ಮೋಸ್ಟ್ಲಿ. ಅಷ್ಟು ಸುಸ್ತಾಗ್ಬಿಡ್ತಿದ್ರಿ. ಬಸ್ ಅಷ್ಟು ಹೆವಿ ಹಿಂಡ್ ಬಿಡ್ತಾ ಇತ್ತು ಜೀವನ. ಸೊ ಅಷ್ಟು ಪ್ರತಿದಿನ ಬೆಳಿಗ್ಗೆ ನನ್ಗೆ ಇಡೀ ಆ ಧೂಳು, ಮಣ್ಣು, ಅಲ್ಲಿರೋ ಡಸ್ಟು ಎಲ್ಲಾನು ಸೇರ್ಕೊಂಡು
ಪ್ರತಿದಿನ ಎಣ್ಣೆ ಹಚ್ಚೋರು, ತಲೆಗೆಲ್ಲ ಎಣ್ಣೆ ಹಚ್ಚಿ ಕಾಲವ್ರಿಗೆಲ್ಲ ಫುಲ್ ಮಸಾಜ್ ಮಾಡ್ದಂಗ್ ಮಾಡಿ ಕೂರಿಸ್ಕೊಂಡು ಅದು ಯಾವ್ದೋ ಕಾಡ್ ಮಧ್ಯದಲ್ಲಿ ಓಕೆ ಎಲ್ಲ ಹೋಗಿರ್ತೇವೆ. ಬರೀ ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಥಿಂಗ್ ಆಫ್ ಮೇಕಿಂಗ್ ದ ಫಿಲ್ಮ್. ಮತ್ತೆ ನೀವು ವರ್ಕೌಟ್ಸ್ ಇತ್ತಲ್ಲ ಸರ್, ಸೆಟ್ ಎಲ್ಲ ಮಾಡ್ತಾ ಇದ್ರಿ, ಸೆಟ್ ಅಲ್ಲಿ ಫುಲ್ ಎಕ್ವಿಪ್ಮೆಂಟ್ ಎಲ್ಲ ಎತ್ಕೊಂಡ್ ಬಂದು ಮಧ್ಯದಲ್ಲಿ ಇಲ್ಲ ಅಂದ್ರೆ ವರ್ಕೌಟ್ ಅಲ್ಲ, ಆಕ್ಚುಲಿ ನಿಮ್ ಡಯಟ್ ನೀಟ್ ಆಗಿರ್ಬೇಕು, ಸ್ಲೀಪ್ ಸೈಕಲ್ ಆಗಿರ್ಬೇಕು. ನಾವೆಲ್ಲ ಲಂಚ್ ಅಲ್ಲಿ ಊಟ ಮಾಡ್ತಾ ಇದೀವಿ, ಸರ್ ಅಲ್ಲಿ ಬೈಸಪ್ ಕರ್ಲ್ಸ್ ಮಾಡ್ತಾ ಇದಾರೆ. ಇಟ್ ವಾಸ್ ನಾನು ಕೇಳಿದೆ ಮೇಡಮ್, ಏನಂದ್ರೆ ಈ ಬೆಳಗಿನ ತನಕ ಇವ್ರು ಕೆಲಸ ಮಾಡಿ ನೋಡೋರಿ ಹೆಂಗ್ ಗೊತ್ತಾ, ಮತ್ತೇನೋ ಎಕ್ಸರ್ಸೈಸ್ ಮಾಡಿ ಮತ್ತೆ ರೆಡಿ ಹಿಂಗದು. ಅಂದ್ರೆ ನಿಮ್ಗೆ ನೀವು ಎಷ್ಟು ದೇಹವನ್ನ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರಾ. ನೀವು ಅನ್ಕೊಳ್ತೀರಾ ನಾನು ಕೆಲಸ ಮಾಡಿ ಸುಸ್ತಾಗಿದೆ ಅಂತ, ಬಂದು 100 ಡಿಪ್ಸ್ ಹೊಡಿದ್ರೆ, 10 ಡಿಪ್ಸ್ ಹೊಡಿದ್ರೆ ರೀಚಾರ್ಜ್ ಆಗ್ಬಿಡುತ್ತೆ ನಿಮ್ಗೆ. ಎಕ್ಸರ್ಸೈಸ್ ಅನ್ನೋದು ಮನುಷ್ಯನಿಗೆ ಅದೇ ಅಲ್ವಾ, ನಿಮ್ಗೆ ರಿಸೈಕಲ್ ಆಗ್ತಾನೆ ಇರುತ್ತೆ, ಮನುಷ್ಯನ ಇದದು ನೇಚರ್ ಅಲ್ಲಿ ಇರೋಂಥದ್ದು. ನೀವು ಎಷ್ಟು ದೇಹ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರಾ, ಅಷ್ಟು ಹೆಲ್ದಿ ಆಗಿರ್ತೀರಾ. ಎಂತ ಅದ್ಭುತ ನೋಡಿ. ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ ರಿಷಬ್, ಜಪಾನ್ ಅಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆದಾಗ ಅವರು ಸಮುದ್ರದ ನಡುವೆ ಹೋಗಿ ಆಳಕ್ಕೆ ಹೋಗಿ ಮೀನು ಹಿಡಿತಾ ಇದ್ರು. ಫ್ರೆಶ್ನೆಸ್ ಮೇಂಟೈನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲಂತೆ. ಗೊತ್ತಾಗ್ಬಿಡೋದು ಜನಗಳಿಗೆ ಟೇಸ್ಟ್ ನೋಡಿದ ತಕ್ಷಣ. ಕೊನೆಗೆ ಅವರು ಏನೇನೋ ಟ್ರೈ ಮಾಡ್ತಾರೆ, ಮಂಜುಗಡ್ಡೆಗಳನ್ನ ಇಡ್ತಾರೆ, ಐಸ್ ಕ್ಯೂಬ್ಸ್. ಅದಾದ್ಮೇಲೆ ಏನಂದ್ರೆ ಕೊನೆಗೆ ಯೋಚನೆ ಮಾಡಿದ್ರೆ ಒಂದು ಟ್ಯಾಂಕ್ನೇ ಇಟ್ಬಿಡ್ಬೇಕು ಅಂತ. ಟ್ಯಾಂಕ್ನೇ ಇಟ್ಟು ಟ್ಯಾಂಕ್ ಅಲ್ಲ ತರೋದು ಅದನ್ನ, ಈ ತರದ್ದು ಅಂದ್ರೆ ಜೀವಂತವಾಗಿರ್ಲಿ ಅಂತ. ಅದು ಗೊತ್ತಾಗ್ಬಿಡೋದು ಜನಗಳಿಗೆ. ಇಲ್ಲ ಇವ್ರು ಏನೋ ಮಾಡ್ತಾ ಇದಾರೆ, ತುಂಬಾ ಯಾಕೋ ಮೀನುಗಳದ್ದು ಸ್ವಾಸ್ಥ್ಯ ಸರಿ ಇಲ್ಲ. ಕೊನೆಗೆ ಅವ್ರೊಂದು ನಿರ್ಧಾರ ಮಾಡಿದ್ರಂತೆ, ಏನು ಅಂತಂದ್ರೆ ಆ ಟ್ಯಾಂಕ್ ಗಳಲ್ಲಿ ಸಣ್ಣ ಸಣ್ಣ ಶಾರ್ಕ್ ಗಳನ್ನ ಬಿಡಕ್ ಶುರು ಮಾಡಿದ್ರಂತೆ. ಅವು ಇವ್ ಯಾವಾಗಲೂ ಓಡಿಸೋದಂತೆ. ನಿರಂತರವಾದಂತ ಆಕ್ಟಿವಿಟಿ, ಅವುಗಳನ್ನು ಹೆಲ್ದಿ ಆಗಿಡ್ತಾ ಇತ್ತು, ಟೇಸ್ಟ್ ಅನ್ನು ಜಾಸ್ತಿ ಮಾಡ್ತಾ ಇತ್ತು ಅಂತ. ಎಷ್ಟು ಜೀವನಕ್ಕೆ ಅನ್ವಯ ಆಗುತ್ತೆ ನೋಡಿ. ಖಂಡಿತ ನಿಮ್ಗೆ ಅದೊಂದು ಇದೆ. ಅದು ಅಂದ್ರೆ ನೀವು ಎಷ್ಟೇ ಸುಸ್ತಾಗಿದ್ರು ನೀವೊಂದು ಸಣ್ಣ ಒಂದು 10 ನಿಮಿಷದ ಸ್ಟ್ರೆಚ್, ಒಂದು ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಅದು ಮಾಡಿದ್ರೆ ನಿಮ್ಗೆ ರೀಗೇನ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಚಾನ್ಸೇ ಇರಲಿಲ್ಲ. ನಾನು ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾರೆ, ಇದೇ ಕಾಸ್ಟ್ಯೂಮ್ ಅಲ್ಲಿ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಟ್ರೈಲರ್ ಅಲ್ಲ ಜಂಪ್ ಶಾಟ್ ಇದೆ, ತುಂಬಾ ಟೇಕ್ಸ್ ಗಳಾಗಿತ್ತು. ಬೇರೆ ಬೇರೆ ರೀಸನ್ಗೆ ಕ್ಯಾಮ್ರಾ ಮೂವ್ಮೆಂಟ್ ಏನೋ ಇದಾಗಿರುತ್ತೆ, ಯಾರೋ ಫೋಕಸ್ ಔಟ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಥರ ಪೊಸಿಷನ್ ಕರೆಕ್ಟಾಗಿ ಬಂದಿರಲ್ಲ, ಅಥವಾ ನಾನು ಜಂಪಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ, ಅನ್ಕೊಂಡಂಗೆ ಏನೋ ಬಂದಿರಲ್ಲ, ತುಂಬ ಟೇಕ್ಸ್ಗಳಾಗ್ಬಿಟ್ಟಿರುತ್ತೆ. ಸೊ ಬೇಸಿಕಲಿ ಇಟ್ಸ್ ಎ ರೋಪ್ ಶಾಟ್, ಟೈಮಿಂಗಲ್ಲಿ ಆಗ್ಬೇಕೆಲ್ಲ, ಸ್ಮೋಕ್ ಕರೆಕ್ಟ್ ಆಗಿರ್ಬೇಕು ಅಷ್ಟೊತ್ತಿಗೆ. ನಾನು ಜಂಪ್ ಮಾಡೋ ಟೈಮ್ ಚೂರು ಗಾಳಿ ಎಷ್ಟು ಹೊಡಿತಂದ್ರೆ ನಮ್ಗೆ ಹೋಗ್ಬಿಡುತ್ತೆ ಅಲ್ಲಿಗೆ. ಸೊ ಆ ಸ್ಮೋಕಿಂದ ರಿವೀಲ್ ಆಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಸೊ ಆ ಥರದ ಸೀಕ್ವೆನ್ಸ್ಗಳೆಲ್ಲ, ರನ್ನಿಂಗ್ ಶಾಟ್ ಇವೆಲ್ಲ ಮಾಡಿ ಹೆಂಗಾಗ್ಬಿಡುತ್ತೆ ಅಂದರೆ, ಫಸ್ಟ್ ಒಂದು 2 ದಿವಸ 3ನೇ ದಿವಸಕ್ಕೆ ಎಲ್ಲ ಕಡೆಗೆ ಇಂಜುರಿ ಆಗ್ಬಿಟ್ಟಿತ್ತು. ಟೈಸು, ಕಾಲು, ನೀ ಎಲ್ಲ ಇದಾಗಿತ್ತು. 9 ದಿವಸನೇನೋ ಕಂಟಿನ್ಯೂಸ್ ಪೇನ್ ಕಿಲ್ಲರ್ಲೇ ಇದ್ದೆ ನಾನು. ಬೆಳಿಗ್ಗೆ ಒಂದು ಪೇನ್ ಕಿಲ್ಲರ್, ಸಂಜೆ ಒಂದು ಪೇನ್ ಕಿಲ್ಲರ್. ಆ ಪೇನ್ ಕಿಲ್ಲರ್ ಹಾಕಬ್ಬ, ಬೆಳಿಗ್ಗೆ ಫುಲ್ ಹೊಡೆದ ಫೈಟ್ ಪ್ಯಾಕಪ್ ಅಂತ ನಾವೇ ಹೇಳ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದ. ಓಕೆ ಪ್ಯಾಕಪ್. ಈ ದಿನಗಳಲ್ಲಿ ಅವರೇ ಎಷ್ಟು ನಿದ್ರೆ ಮಾಡಿರಿ, ನೀವು ಎಷ್ಟು ಕೆಲಸ ಮಾಡಿರಿ? ಹೋಗಿ ಆಯ್ತು ಲೈಕ್ ಶೂಟ್ ಶುರುವಾದಾಗಿಂದ ಹೋಗಿದ್ದು. ಫಸ್ಟ್ ಶುರು ಮಾಡಿದ್ದೆ ನೈಟ್ ಸೀಕ್ವೆನ್ಸ್. ಸೊ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 4 hours 5 hours ಮಲಗಿರ್ಬೋದು, ಹೈಯೆಸ್ಟ್ ಡ್ಯೂರೇಷನ್ ಅಂತಂದ್ರೆ. ಈಗ 3.5 ತಿಂಗಳಿಂದ ಅದು ಕೇಳಲೇಬೇಡಿ ನೀವು. ಎಷ್ಟು 1 hour 2 hours ಸಿಂಗಲ್ ಆಗ. ಇದು 3 ವರ್ಷದ ಕತೆ. ಈ 3 ವರ್ಷದ ಕತೆ. ಸೊ ಹಂಗೆ ಈಗ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ಲಾನ್ ಇರ್ತದೆ, ಹೋಗಿ ಮಲಗ್ಬಿಡ್ಬೇಕು ಅಲ್ವಾ. ಬೇಕು ಅದು. ನಾವು ಇಲ್ಲಿ ಬರೋಕ್ಕಿಂತ ಮೊದಲು ಮೇಡಮ್ ನಾವು ಮಾತಾಡ್ತಾ ಇದ್ವಿ, ಇದಾದ್ಮೇಲೆ ಅವ್ರಿಗೆ ತುಂಬಾ ರೆಸ್ಟ್ ಬೇಕು. ಯಾಕಂದ್ರೆ ರೆಜುವಿನೇಟ್ ಆಗ್ಬೇಕಲ್ಲ ಸರ್. ಚೆನ್ನಾಗಿ ಅರ್ಧ ಬಿಟ್ಟಿರಿ ನೀವು, ತೇದು ಬಿಟ್ಟಿರಿ ನೀವು. ಜೊತೆ ತಾವ್ ಹೇಳ್ತಾ ಇದ್ರಿ ನೋಡಿ, ಕಾಲಲ್ಲಿರುವಂತ ಕಲೆನೇ ಹೋಗಿಲ್ಲ ಅಂತ. ನಾನು ಯಾವ್ದೋ ಒಂದು ಆಡ್ ನೋಡಿದ್ ನೆನಪಿದೆ, ಕಲೆ ಒಳ್ಳೇದು ಅಂತೇಳಿ ಅಂತ. ಕಲೆ ಒಳ್ಳೇದು, ಕಲೆಗಾರರಿಗೆ ಕಲೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದ್ ನೋಡಿ ನಿಮ್ ಯಶೋಗಾತನ್ ಹೇಳ್ತಾ ಇರತ್ತದು, ಕೈ ಕೆಸರಾದ ಬಾಯಿ ಇಡೀ ಮೈಯೆಲ್ಲ ಕೆಸರಾಗ್ಬಿಟ್ರಿ ಏನ್ ಮಾಡೋದು. ಇವ್ರ ಕೋಪ ಇದನ್ನ ನೀವು ನೋಡಿದ್ದು ಇಲ್ಲ? ಅಲ್ಲ, ಕೂಗಾಡಿರೋದು ಸರ್ ಅಂದ್ರೆ ಕೆಲವೊಂದ್ಸತಿ ಬಿಕಾಸ್ ವಿ ವರ್ ಶೂಟಿಂಗ್ ಆನ್ ಲೈವ್ ಲೊಕೇಶನ್ಸ್ ಅಲ್ಲ, ಅಂದ್ರೆ ಅಷ್ಟು ಎಲಿಮೆಂಟ್ಸ್ ಇರುತ್ತೆ, ಅದನ್ನೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಟ್ಸ್ ಅಂದ್ರೆ ಒಂದ್ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಅಂಡ್ ಲಾಸ್ಟ್ ಕಾಂತಾರದಲ್ಲೂ ಕೂಡ ಪ್ರಕೃತಿದ ಒಂದು ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ ಇಡೀ ಸಿನಿಮಾದಲ್ಲೂ. ಸೊ ಅದನ್ನ ನಾವು ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದ್ಸತಿ ಜಾಸ್ತಿ ಮಳೆ ಬಂದ್ರೆ ವಿ ಹ್ಯಾವ್ ಟು ಸ್ಟಾಪ್. ಸೊ ಆ ಥರ ಒಂದು ಫ್ರಸ್ಟ್ರೇಷನ್ಸ್ ಇರಬಹುದು. ಬಟ್ ಅದೇ ನಾನು ಹೇಳಿದ್ನಲ್ಲ, ದ ಟೀಮ್ ವಾಸ್ ವೆರಿ ಸ್ಟ್ರಾಂಗ್ ಟುಗೆದರ್. ಆ ಥರ ಅಂದ್ರೆ ಇಂಟರ್ನಲ್ದು ಏನೂ ಇರಲಿಲ್ಲ. ಇಟ್ ವಾಸ್ ಲೈಕ್ ಅಯ್ಯೋ ನಾವು ಈ ಶಾರ್ಟ್ ತೆಗಿಬೇಕು ಅಥವಾ ಆ ಥರದ್ದು ಏನಾದರೂ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಬಂದ್ರೆ ಆ ಥರದಿದ್ದು. ನೋಡಿ, ಈ ಕಾಂತಾರದ್ದು ಮಾಡ್ಬೇಕಾದ್ರೆ ನೀವು 3 ತಿಂಗಳಲ್ಲಿ ಕಥೆ ಮಾಡಿದ್ರಿ. ಆಮೇಲೆ 96 ದಿನಗಳಲ್ಲಿ 94 96 ದಿನಗಳಲ್ಲಿ ಶೂಟಿಂಗ್ ಆಯ್ತು.
ಅದಾದ್ಮೇಲೆ ಸಿನಿಮಾ ರೆಡಿ ಆಯ್ತು. ಹೆಚ್ಚು ಕಡಿಮೆ ನೀವು ಕತೆ ರೆಡಿ ಮಾಡೋದನ್ನ ಬಿಟ್ರೆ ಒಂದು 4 ತಿಂಗಳಿಗೆ ರೆಡಿ ಮಾಡ್ಬಿಟ್ಟಿದ್ರಿ ಓವರ್ ಆಲ್ ಅಂತ ಅನಿಸ್ತಾ ಇದೆ. ಎಲ್ಲ ಸೇರಿ ಅಂದ್ರೆ 1 ವರ್ಷದ ಹಿಂದೆ ಶುರು ಮಾಡಿ 1 ವರ್ಷ ಎಕ್ಸಾಕ್ಟ್ 1 year ಅಲ್ಲಿ ಹೌದು ಟರ್ನ್ ಕಿ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಟು ಎಂಡ್. ಬಟ್ ಇದು ಇಟ್ ಟುಕ್ 3 years. ಕೆಲವು ಸಲ ಕೆಲವು ಕತೆಗಳು ಅದು ಡಿಮಾಂಡ್ ಮಾಡ್ಬಿಡುತ್ತೆ, ಅದಕ್ಕೆ ರಿಸರ್ಚ್ ಬೇಕು ಅಥವಾ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳಾಗಬೇಕು, ಪ್ಲಾನಿಂಗ್ ಆಗಬೇಕು, ಕಾಸ್ಟಿಂಗು, ಅದು ಕತೆಗೆ ಡಿಮಾಂಡ್ ಆಗಿರುವಂಥದ್ದು ಎಲ್ಲವನ್ನ ವ್ಯವಸ್ಥೆ ಮಾಡ್ಬೇಕಂತಂದಾಗ ಇಟ್ಸ್ ಟೇಕ್ ಟೈಮ್. ಅಂದ್ರೆ ಅದು ಟೈಮ್ ತಗೊಳುತ್ತೆ. ಅದು ಯಾವತ್ತು ಯಾವ ಸಿನಿಮಾ ಹೆಂಗೆ ಏನ್ ತಗೊಳುತ್ತೆ ಹಂಗೆ ಹೋಗ್ತೀವಿ ಸೀದಾ. ಅದು ಟೈಮ್ ತಗೊಳ್ಳಲ್ಲ ಅಂದ್ರೆ ನುಗ್ಗಾಡ್ ಹೊಡಿತೀವಿ. ಇದ್ರಲ್ಲೂ ನಮ್ಗೇನು ಪುರ್ಸೊತ್ತಿದೆ ಅನ್ನೋ ತರದಲ್ಲಿ ನಾವು ಮಾಡಿಲ್ಲ. ಇಲ್ಲಿ ನೀವು ನೋಡಿದ್ರೆ ನಾಳೆ ಏನೋ ಪಿಕ್ಚರ್ ರಿಲೀಸ್ ಮಾಡ್ತಾರೆ ಅನ್ನೋ ತರ ಎವ್ರಿ ಡೇ. ಬಟ್ 250 ದಿವಸವರೆಗೂ ಹಂಗೆ ಹೋಯ್ತದೆ. ಹೆಂಗೆ ಕಂಪ್ಲೀಟ್ ಎಲ್ಲದೂ ಕೂಡ ಸ್ಕೆಲಿಟನ್ ರೆಡಿ ಮಾಡ್ಕೊಂಡು ಜೀವ ತುಂಬುವಂತ ಪ್ರಯತ್ನ ಅಥವಾ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಹೋಗುತ್ತಾ? ಇಲ್ಲ, ಅದು ಕಂಪ್ಲೀಟ್ಲಿ ಅದರ ಬೇಸ್ ಸ್ಟ್ರಕ್ಚರ್ ರೆಡಿ ಇರುತ್ತೆ. ಸ್ಟಾರ್ಟ್ ಟು ಎಂಡ್ ಕತೆ, ರೆಡಿ ಇರುತ್ತೆ, ಸ್ಟ್ರಾಂಗ್ ಪ್ಲೇ, ಡೈಲಾಗ್ ಎಲ್ಲವೂ ಇರುತ್ತೆ. ಎಲ್ಲವೂ ರೆಡಿಯಾಗಿ ಎಲ್ಲದ್ರದ್ದು ಒಂದಷ್ಟು ವರ್ಷನ್ ಆದ್ಮೇಲೆ ಸ್ಪಾಟಿಗೆ ಬಂದಾಗ ಕೆಲವು ಆಕ್ಟರ್ಗಳು ಅವರ ಇದಿರ್ಬೋದು, ಅವ್ರ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅಥವಾ ಆ ಸೀನ್ ಎಕ್ಸಿಕ್ಯೂಟ್ ಮಾಡ್ತಾ ಮಾಡ್ತಾ ನಮಗೆ ಆ ಲೊಕೇಶನ್ ಅಲ್ಲಿ ಇನ್ನೇನೋ ಐಡಿಯಾಸ್ಗಳು ಹೊಡಿಬೋದು. ಅಲ್ಲೇ ಡಿಸ್ಕಸ್ ಮಾಡ್ತೀವಿ ಅದನ್ನ ಹಿಂಗ್ ಮಾಡೋಣ ಏನನ್ಸುತ್ತೆ ಕಂಡ್ರು ಅಂತ ಅನ್ಕೊಂಡು. ನಮ್ಮ ಅರವಿಂದ DOP ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅವ್ನು ಈ ಫಿಲ್ಮ್ಗೆ. ಅವ್ನು ನನ್ಗೆ ಲಿಟ್ರಲಿ ಒಂದು ಶೋಲ್ಡರ್ ಇದ್ದಂಗೆ. ಅವ್ನು ಒಬ್ಬ ವಿಷನರಿ, ಒಬ್ಬನ ವಿಜುವಲ್ ಒಂದು ಯೋಚನೆಗೆ ಅಂತ ಒಬ್ಬ DOP ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ. ಅವನು ಹಿ ವಿಲ್ ಬಿಕಮ್ ಇಂಡಿಯಾಸ್ ಬಿಗ್ಗೆಸ್ಟ್ DOP ಒನ್ ಡೇ. ನೋಡ್ತೀರಿ ಬೇಕಾದ್ರೆ 100% ಅಷ್ಟು ನಿಜವೇ. ಅಂಡ್ ನನ್ನ ರೈಟರ್ಸ್, ಡೈರೆಕ್ಷನ್ ಟೀಮು, DOP ಟೀಮು, ಇಡೀ ಎಲ್ಲಾ ಟೀಮು ಸೇರ್ಕೊಂಡು ಸೊ ಆ ಐಡಿಯಾನ ನಾವು ಅಲ್ಲೇ ಡಿಸ್ಕಸ್ ಮಾಡ್ತೀವಿ. ತುಂಬಾ ಓಪನ್ ಇಟ್ಟಿರ್ತೀವಿ. ಅದನ್ನ ಅರವಿಂದ ಹೇಳಿದ್ರು ಚೆನ್ನಾಗಿದೆ ಅಂದ್ರೆ ತಗೋತೀವಿ, ನಾನೇನೋ ಹೇಳ್ತೀನಿ, ರೈಟರ್ಸ್ ಏನೋ ಹೇಳ್ತಾರೆ. ಸೊ ಇದೆಲ್ಲ ಒಂದು ಕೊಲಾಬ್ರೇಷನ್ ತರ ಹೋಗ್ತಾ ಹೋಗುತ್ತೆ. ಆ ಇಂಪ್ರೂವೈಸೇಷನ್ ಡಬ್ಬಿಂಗ್ ಅಲ್ಲೂ ಮಾಡ್ತೀವಿ ನಾವು. ಫೈನಲ್ ಔಟ್ಪುಟ್ ತೆಗಿಬೇಕಾದ್ರೆ ಏನೋ ಅನ್ಸಿದ್ರೆ ಪಟ್ಟಂತ ಸೌಂಡ್ ಇಂಜಿನಿಯರ್ ಫೋನ್ ಮಾಡ್ಬಿಟ್ಟು, ನಮ್ಮ ರೈಟರ್ಸ್ ಫೋನ್ ಮಾಡ್ಬಿಟ್ಟು ಇಲ್ಲಿ ಒಂದು ಡೈಲಾಗ್ ನೋಡಿ, ಇದೊಂದು ಹಾಕ್ಬೋದು ನೋಡಿ, ಅದು ನಡೀತಾನೆ ಇರುತ್ತೆ. ಇಟ್ಸ್ ಕೀಪ್ ಆನ್, ಅದು ನಡೀತಾನೆ ಇರುತ್ತೆ, ಕಂಟಿನ್ಯೂಸ್ ಪ್ರಾಸೆಸ್. ಜೊತೆಗೆ ನಿಮಗೆ ಸಿಕ್ಕಂತ ಅಮೂಲ್ಯವಾದ ಗೆಳೆತನ ಅಂತಂದ್ರೆ ವಿಜಯ್ ಕಿರ್ಗುಂದ್. 100%. ನಾನು ಒಂದ್ಸರಿ ಮಾತಾಡ್ತಾ ನಾನು ಹೇಳ್ತಾ ಇದ್ದೀನಿ, ನಾನು ಅವ್ರು ಸೇರಿದಂತ ಸಂದರ್ಭದಲ್ಲಿ ಅವರು ಆರಂಭದಲ್ಲಿ ಬೇಕಾದ ರೀತಿಯಲ್ಲಿ ಕತೆ ಹೇಳಿರ್ಬೋದು, ಆದ್ರೆ ನೀವು ಇದನ್ನ ಮಾಡಬೇಕು ಅಂತ ಹೊರಟ್ರಲ್ಲ, ದಟ್ ಇಸ್ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನೋಡಿ, ಸಿನಿಮಾ ರೆಡಿ ಆದ್ಮೇಲೆ ಎಲ್ಲರೂ ನೋಡಿ ಆನಂದ ಪಡುವಂಥದ್ದು ಅದು ಬೇರೆ ವಿಚಾರ. ಆದ್ರೆ ಕೇಳಿದಂತ ಸಂದರ್ಭದಲ್ಲಿ ಆ ಕಲ್ಪನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ತಾವು DOP ಬಗ್ಗೆ ಹೇಳ್ತಾ ಇದ್ರಿ, ತಾವು ಒಬ್ಬ ಮನುಷ್ಯನ ಯೋಗ್ಯತೆ ಅರ್ಥ ಆಗಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳುವಂತ ಯೋಗ್ಯತೆ ಆ ವ್ಯಕ್ತಿಗಿರ್ಬೇಕು ಅಂತ. ಅದೇ ನಿಮ್ಮಲ್ಲಿ ಸುತ್ತಮುತ್ತ ಇರುವಂತವ್ರಂತ ಯೋಗ್ಯತೆ ಇರುವಂತವ್ರು ಸೇರ್ಕೊಂಡಿದ್ದಾರೆ. ತುಂಬಾ ದೊಡ್ಡ ಅಂದ್ರೆ ನಾನು ಅದ್ರಲ್ಲಿ ಐ ಆಮ್ ಬ್ಲೆಸ್ಡ್ ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ಒಂದ್ ಸೈಡ್ ಪ್ರಗತಿ, ಇನ್ನೊಂದ್ ಸೈಡ್ ವಿಜಯಣ್ಣ, ಅದೊಂದು ಹ್ಯೂಜ್ ಇದು ನನಗೆ ಒಂದು ಬ್ಯಾಕಿಂಗ್, ಒಂದು ಸಪೋರ್ಟ್ ತರದಲ್ಲಿ. ನಾನು ಶೂಟಿಂಗ್ ಹೊರಟ್ರೆ ಇವಳದು ಹರಕೆ ಶುರು ಆಗ್ತಿತ್ತು, ಇವಳು ಪ್ರೇಮ್ ಮಾಡಕ್ ಶುರು ಮಾಡ್ತಿದ್ಲು. 5 ವರ್ಷ ಆಯ್ತು, ಅವ್ರಿಗೆಲ್ಲ ಒಂದ್ ದಿವಸನೂ ಟೈಮ್ ಕೊಟ್ಟಿಲ್ಲ. ಮಕ್ಕಳು ಏನ್ ಮಾಡ್ತಾರೆ, ಏನ್ ಕತೆ, ಶೂಟಿಂಗ್ ಮುಗಿಸ್ಕೊಂಡು ಹೋದಾಗ ನೋಡೋದು, ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ನೋಡೋದು ಬಿಟ್ರೆ. ಸೊ ಆ ಥರದಲ್ಲಿ ಮಕ್ಕಳು ಸ್ಕೂಲಿಂಗ್ ಇಂದ ಹಿಡಿದು ಎಲ್ಲವನ್ನೂ ಅವಳು ನೋಡ್ಕೊಂಡು, ಈ ಕಡೆಗೆ ನಂದೇನು ಕತೆ ಅಂತ ನೋಡ್ಕೊಂಡು, ಸಿನಿಮಾ ಕಾಸ್ಟ್ಯೂಮ್ ಮಾಡ್ಕೊಂಡು, ಅಷ್ಟು ಕಾಂಟ್ರಿಬ್ಯೂಷನ್ ಅವಳದು. ಐ ಥಿಂಕ್ ತುಂಬಾ ಕಷ್ಟದ ದಿನಗಳಿದ್ವು ಮಧ್ಯದಲ್ಲಿ. ಅದೆಲ್ಲವನ್ನ ಅವಳು ಸಪೋರ್ಟ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಬಂದ್ಲು. ಸೇಮ್ ಟೈಮ್ ಈ ಕಡೆಗೆ ವಿಜಯಣ್ಣ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್ ಪವರ್ ಹೌಸ್ ಅಂತ ಹೇಳ್ಬೋದು ನಾವು. ಹೈಯೆಸ್ಟ್ ಸಕ್ಸಸ್ ರೇಟ್ ಇರುವಂತ ಒಂದು ಪ್ರೊಡಕ್ಷನ್ ಹೌಸ್. ಸೊ ಅವ್ರಿಗೆ ಏನ್ ಬೇಕಾದ್ರೂ ಸಿನಿಮಾ, ಯಾವ ರೀತಿ ಸಿನಿಮಾಗಳು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಸಿನಿಮಾ ಪ್ರೊಡಕ್ಷನ್ ಅವ್ರಿಗೆ ಬರೀ ಬಿಸ್ನೆಸ್ ಆಂಗಲ್ ಅಷ್ಟೇ ಅಲ್ಲ, ಬಿಸ್ನೆಸ್ ಕೂಡ ಹೌದು. ಎಲ್ರಿಗೂ ದುಡ್ಡು ಹಾಕ್ತಾರೆ ಅಂದ್ರೆ ಅದ್ರಲ್ಲಿ ದುಡಿಮೆ ಹೆಂಗೆ ಅಂತ ಅನ್ಕೊಂಡು ನೋಡ್ತಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ದುಡಿತಾರೆ, ಅದರಲ್ಲಿ ಎಲ್ರಿಗೂ ಜೀವನ ಆಗುತ್ತೆ ಅನ್ನೋ ತರ. ಸೊ ನಾನು ವಿಜಯನಿಗೆ ಹೇಳ್ತಾ ಇದ್ದೇನೆ, ನೀವು ಮ್ಯಾನರ್ಸ್ ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಈ 3 ವರ್ಷದಲ್ಲಿ ಒಂದು 4-4.5 ಲಕ್ಷ ಜನರಿಗೆ ದಿನಗೂಲಿ ಲೆಕ್ಕಾಚಾರದಲ್ಲಿ ಉದ್ಯೋಗ ಕೊಟ್ಟಿದ್ದೀರಾ. ಸೊ ಅನ್ನ ಹಾಕಿದ್ದೀರಾ, ಅದಷ್ಟು ಕುಟುಂಬಗಳ ಬ್ಲೆಸ್ಸಿಂಗ್ ಇರುತ್ತೆ ನೋಡಿ ನಿಮ್ಗೆ ಅಂತ ಹೇಳ್ತಿದ್ದೆ ನಾನು ಅವ್ರಿಗೆ. ಓಹೋ ಹೌದಾ ವಿಜಯಣ್ಣ. ಸೊ ಅಂತ ಪವರ್ಫುಲ್ ಪ್ರೊಡಕ್ಷನ್ ಹೌಸ್ ಅಂಡ್ ಅಂತ ಒಂದು ಸ್ಟ್ರೆಂತ್ ಯಾವತ್ತೂ ನನ್ಗೆ ಸಾಥೆ ಅವರು. ಅಂದ್ರೆ ದುಡ್ಡು ಹಾಕೋರು ಎಲ್ಲರೂ ಪ್ರೊಡ್ಯೂಸರ್ ಆಗಕ್ಕಾಗಲ್ಲ. ನಿಜ, ಪ್ರೊಡ್ಯೂಸರ್ ಆಗ್ಬೇಕನ್ನೋಂಥದಕ್ಕೆ ಒಂದಷ್ಟು ಅರ್ಹತೆಗಳು, ಅದಕ್ಕೆ ಲೆಕ್ಕಾಚಾರಗಳಿರುತ್ತೆ. ಒಂದು ಸ್ಟೋರಿ ಬಗ್ಗೆ ಇರೋ ಜಡ್ಜ್ಮೆಂಟ್ ವಿಜಯಣ್ಣನಿಗೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಜೊತೆ ಚರ್ಚೆನೇ ಅಷ್ಟು ಚೆನ್ನಾಗಿರುತ್ತೆ. ಅವ್ರು ನಮ್ ಜೊತೆ ಬರ್ತಾರೆ, ರೈಟರ್ ಜೊತೆ ಕೂತ್ಕೋತಾರೆ, ನಮ್ ಜೊತೆ ಕೂತ್ಕೊಂಡು ಚರ್ಚೆಯಲ್ಲಿ ಇರ್ತಾರೆ, ಕತೆ ಕೇಳ್ತಾರೆ. ಅವ್ರು ನಾನು ಒಂಚೂರು ಇಂಪ್ರೂವೈಸ್ ಆದ್ರೂ ಫೋನ್ ಹಾಕಿ ಕರಿಸ್ತಾ ಇರ್ತೀನಿ, ಅವ್ರು ಬನ್ನಿ ಅಣ್ಣ ಕುಂದಾಪುರ ಬನ್ನಿ ಅಂತ, ಏನ್ ಸಮಾಚಾರ ಅಂತ ಒಂಚೂರು ಏನೋ ಹೇಳ್ತೀವಿ ಬನ್ನಿ ಅಂತ. ಬಂದ ತಕ್ಷಣ ಒಂದು 10 ನಿಮಿಷ 20 ನಿಮಿಷ ಅವ್ರಿಗೆ ಒಂದಿಷ್ಟು ಏನ್ ರೆಡಿ ಆಗಿದೆ ಹೇಳ್ತೀನಿ. ನಾನು ನಾರ್ಮಲಿ ಹೇಳೋದೇ ಇಲ್ಲ ಪ್ರೊಡ್ಯೂಸರ್ಗೆ. ನಾರ್ಮಲಿ ಸುಮ್ಮನೆ ಅವ್ರ ಲೈನ್ ಹೇಳ್ಬಿಟ್ಟು ಒಪ್ಪಾದ್ಮೇಲೆ ಅವ್ರಿಗೆ ಏನು ಹೇಳೋದೇ ಇಲ್ಲ. ನಾನು ಪ್ರತಿ ಸ್ಟೇಜಲ್ಲಿ ನರೇಷನ್ ಕೊಡ್ತೀನಿ. ಒಂದು 15 ಸಲ ನರೇಷನ್ ಕೊಟ್ಟಿರ್ಬೋದೇನೋ ನೋಡಿ, ಪ್ರತಿ ಸ್ಟೇಜಸ್ ಗಳನ್ನ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಬೇಕು ನಾವೇನ್ ಮಾಡ್ತಾ ಇದೀವಿ ಅಂತ. ಸೊ ಎಕ್ಸಿಕ್ಯೂಷನ್ಗೆ ಅದೇ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ.
Correct. ಇವತ್ತು ನಾವು ಫೈನಲ್ ಔಟ್ಪುಟ್ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲೂ ನಾವು ಮಾತ್ರ ನಿದ್ದೆ ಬಿಡೋದಲ್ಲ, ನಮ್ಮ ಜೊತೆಗೆ ಅವರು ಕೂಡ ನಿದ್ದೆ ಬಿಟ್ಕೊಂಡು ಏನ್ ನಡೀತೆ ಅವ್ರು ಏನ್ ಮಾಡಕ್ಕಾಗಲ್ಲ, ನಮ್ಗೆ ಸಪೋರ್ಟ್ ಮಾಡ್ಬೋದು ಅಷ್ಟೇ. ಟೆಕ್ನಿಕಲಿ ಏನ್ ಮಾಡಕ್ ಆಗದೆ ಇದ್ರು ಒಂದು ಸಪೋರ್ಟ್ ಮಾಡ್ಬೋದು. ಈ ಟೈಮಲ್ಲಿ ಮಾಡ್ಬೇಕಂಡ್ರು ಇದೇನ್ ಮಾಡೋಣ ಎಲ್ಲ ಆರಾಮಾಗಿ ಹೋಗಿ ಅದೊಂದು ಒಂದು ಹಿರಿಯ ಅಣ್ಣನಾಗಿ ಒಂದ್ ಜೊತೆಗೆ ಮುನ್ನಡೆಸ್ಕೊಂಡು ಹೋಗೋದಿದೆ ನೋಡಿ. ಸೊ ಅದು ನೀವು ವಿಜಯ್ ಕಿರ್ಕಿಂದೂರ್ ಅವ್ರ ಹತ್ರ ಕಲಿಬೇಕು ಅದನ್ನ. ಇವೆಲ್ಲ ಸ್ಟುಡಿಯೋಗೆ ನಾನೆಲ್ಲ ಸೌಂಡ್ ಅಲ್ಲಿ ಫೈನಲ್ ಮಾಡ್ತಾ ಇರ್ತೀನಿ, ಅರವಿಂದ ಅಲ್ಲಿ DI ವಿಜುವಲ್ಸ್ ಎಲ್ಲ ನೋಡ್ಕೊಳ್ತಾ ಇರ್ತಾನೆ. ಸೊ ಹಿಂಗಿರ್ತೀವಿ, ಒಂದ್ಸಲ ಅವನ ಆಚೆ ಬರ್ತಾನೆ, ಒಂದ್ಸಲ ನಾನು ಈಚೆ ಬರ್ತೀನಿ, ಈ ತರದಲ್ಲಿ ನಡೀತಿರುತ್ತೆ. ಇದೆಲ್ಲ ಕಡೆಗೆ ಇವರು ಓಡಾಡ್ತಿರ್ತಾರೆ, ಎಲ್ಲ ವಿಚಾರಿಸಿರ್ತಾರೆ. ಅವರೇ ಕೆಲವು ಮೊನ್ನೆ ಹೇಳ್ತಾ ಇದಾರೆ, ಫ್ರೆಶ್ ಆಗಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಮಲ್ಬಿಟ್ಟು ಬನ್ನಿಯಲ್ಲ ಅಣ್ಣ, ಮಲ್ಬಿಟ್ರೆ. ಸೊ ಆ ತರ ಅಂದ್ರೆ ಕಾಂತಾರದಂತ ಸಿನಿಮಾಗಳಿಗೆ ಅದನ್ನ ನಂಬುವಂತವ್ರು ಅಷ್ಟು ಅವ್ರಿಗೆ ದೈವದೇವರ ಮೇಲೆ ಇರುವಂತ ಭಕ್ತಿ, ಮತ್ತೆ ಇದನ್ನ ಅವರು ಅದೇ ತರದ ಒಂದು ಆಂಗಲ್ ಅಲ್ಲಿ, ನಾನು ಯಾವ ತರದಲ್ಲಿ ನೋಡ್ತೀನೋ ಅದೇ ತರದ ಆಂಗಲ್ ಅಲ್ಲಿ ಈ ಸಿನಿಮಾ ನೋಡೋದ್ರಿಂದ ತುಂಬಾ ರೈಟ್ ಪ್ರೊಡ್ಯೂಸರ್ ನನ್ಗೆ ಸಿಕ್ಕಿದ್ರು. ಅದು ಒಂದು ದೈವ ಇಚ್ಛೆ, ಅದೊಂದು ದೈವದ ಆಶೀರ್ವಾದ ಅಂತ ಅನ್ಕೊಳ್ತೀನಿ. ಭಾಗ್ಯ ಅಲ್ವಾ? ಖಂಡಿತ. ಈ ಮೊದಲ ಕಾಂತಾರಕ್ಕೆ 12 ರಿಂದ 15 ಕೋಟಿ ಅಂತ ನಾನು ಕೇಳಿದ್ದೆ. ರಿಲೀಸ್ ಎಲ್ಲ ಸೇರ್ಕೊಂಡು ಇದು ತುಂಬಾ ಕಷ್ಟ, ನೀವು ಹೇಳಕ್ ಗೊತ್ತಿದೆ ನನಗೆ, ಹೇಳೋದಿಲ್ಲ. ಆದ್ರೆ ನೀವು ಹೇಳ್ತಿದ್ರು ಕೂಡ ನಾನೊಂದು ಊಹಿಸಬಹುದು. ಯಾಕಂದ್ರೆ ನನಗನ್ಸತ್ತೆ 1.5 ರಿಂದ 2 ಅಂದ್ರೆ 150 ರಿಂದ 200 ತನಕ ಬಂದಿರಬಹುದು ಅಂತ ನನಗನ್ಸುತ್ತೆ. 150 ರಿಂದ 200 ಕೋಟಿ ಏನ್ ಇನ್ನೊಂದು 3-4 ದಿವಸ ಫಿಲ್ಮ್ ರಿಲೀಸ್ ಆಗುತ್ತೆ, ಗೊತ್ತಾಗುತ್ತೆ ಏನ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂದ್ರೆ ಯಾವತ್ತು ಅದು ಇಂಪಾರ್ಟೆಂಟ್ ಅಲ್ಲ, ಆ ಕತೆಗೆ ಏನ್ ಡಿಮಾಂಡ್ ಮಾಡುತ್ತೆ, ಅದಕ್ಕೆ ಏನೇನ್ ನಾವು ಕೊಟ್ವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ ನೋಡೋಣ, ಸಿನಿಮಾ ರಿಲೀಸ್ ಆದ್ಮೇಲೆ ಅದೆಲ್ಲ ಬರ್ಬೋದು. ಓಕೆ, ಈ ನೋಡಿ, ಈ ಕಾಡು ಬೆಟ್ಟು ಶಿವ, ಆ ಶಿವನ ಒಂದು ಶಕ್ತಿ ತೋರಿಸೋದು ಹೆಂಗೆ ಅನ್ನೋದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಕಂಬಳ ಇರ್ಲಿಲ್ಲ ಮೊದಲು, ಕಂಬಳವನ್ನ ಸೇರಿಸಿದ್ರಿ ನೀವು. ಕಂಬಳದಲ್ಲಿ ನೀವು ಇನ್ವಾಲ್ವ್ ಆದಂತ ಬಗೆ ಇದೆಯಲ್ಲ, ಅದು ಸಾಮಾನ್ಯ ಇರಲಿಲ್ಲ. ಈಗ ನೋಡಿ, ಅಲ್ಲಿಂದ ಶುರುವಾದಂತ ಕಂಬಳ ನನಗೆ ಗೊತ್ತಿದೆ ಏನು ಅಂದ್ರೆ, ಕಂಬಳ ಮುಗೀತು, ಸಿನಿಮಾ ಬಂತು, ಸಿನಿಮಾ ಬಂದಾದ್ಮೇಲೆ ಹಿಂಗ್ ಗೊತ್ತಾ ಉಂಬಳ ಸಿಕ್ತು, ಜೊತೆಗೆ ಏನಂತಲ್ಲ ನಾನು ಹೇಳುವಂಥದ್ದು, ಅದನ್ನ ನಾನು ರೈಮಿಂಗ್ ಇದರಲ್ಲಿ ನಾನು ಬಳಸ್ತಾ ಇದ್ದೀನಿ. ಸಂಬಳ ಸಿಕ್ತು, ಎಲ್ಲ ಆದ್ಮೇಲೂ ಕೂಡ ಐ ಆಮ್ ಡ್ಯಾಮ್ ಶ್ಯೂರ್ ರಿಷಬ್ ಶೆಟ್ಟಿ ಇನ್ನೂ ಕಂಬಳದಿಂದ ಇಳಿದಿಲ್ಲ, ಇನ್ನು ಕೆಸರಲ್ಲೇ ಇದ್ದಾರೆ. ಅದರಲ್ಲಿರುವಂತದ್ದೇ ಆನಂದ, ದಿನನಿತ್ಯದ ಹೋರಾಟ ಅವ್ರು ಕಂಟಿನ್ಯೂ ಇದೆ ಅಂತ ಏನಂತೀರಿ? ಖಂಡಿತ ಅಲ್ಲ, ನಂಗೆ ಹೋರಾಟದಲ್ಲಿ ಒಂದು ಮಜಾ ಇದೆ, ಒಂದು ಖುಷಿ ಇದೆ, ಒಂದು ತೃಪ್ತಿ ಇದೆ. ಮತ್ತು ನನ್ನ ಲೈಫಿನ ಕೆಲವೊಂದು ವಿಚಾರಗಳ ಬಗ್ಗೆ ನನಗೊಂದಷ್ಟು ಯೋಚನೆಗಳಿರುತ್ತೆ. ನಾನು ಇಷ್ಟು ಎಫರ್ಟ್ ಹಾಕಲೇಬೇಕು, ನನಗೆ ಯಾವುದು ಸುಲಭದಲ್ಲಿ ಆಗಲ್ಲ, ಸುಲಭದಲ್ಲಿ ಸಿಗೋದಿಲ್ಲ ನನಗೆ ಯಾವ ವಿಷಯನೂ. ಸೊ ನಾನು ಎಫರ್ಟ್ ಹಾಕಿದ್ರೆ ನಾನು ಎಷ್ಟು ಎಫರ್ಟ್ ಹಾಕ್ತೀನಿ ಅಷ್ಟು ರಿಸಲ್ಟ್ ಇರುತ್ತೆ ಅಷ್ಟೇ ನನಗೆ. ಸೊ ಹಂಗಾಗಿ ನನ್ನದು ಹೋರಾಟ, ಉಗ್ರ ಹೋರಾಟ ಇದ್ದೇ ಇರುತ್ತೆ, ಬಿಡಕೋಲ್ಲ. ಮೋಸ್ಟ್ಲಿ ಈ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ ಮನಸ್ಥಿತಿ ಸರ್, ನೀವು ಆಗ್ಲೇ ಹೇಳಿದ್ರಲ್ಲ ಅದನ್ನೇ. ಈಗ ನೀವು ಕಾಡಲ್ಲಿ ಶೂಟಿಂಗ್ ಮಾಡಿರಿ, ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ಈ VFX ಬಳಸಿ ಏನಾದ್ರು ಮಾಡ್ಬೋದಾಗಿತ್ತು. ಇವಾಗೆಲ್ಲ ತುಂಬಾ ಜನ ಅದಕ್ಕೆ ಹೋಗ್ಬಿಡ್ತಾರೆ, ಯಾಕಂದ್ರೆ 26 ರಗಳೆಗಳು, ಪರ್ಮಿಷನ್ ತಗೊಳ್ಳೋದು ಕಷ್ಟ, ನೀವು ಅಲ್ಲಿ ಹತ್ತದ ಕಷ್ಟ, ಅಲ್ಲಿ ಏನಾದ್ರು ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ನಮ್ಮ ಮಾನ್ಯ ಅರಣ್ಯ ಸಚಿವರಿಗೆ ತುಂಬಾ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಮಗೆ ಪರ್ಮಿಷನ್ ಎಲ್ಲ ಎಲ್ಲೆಲ್ಲಿ ಬೇಕು ಏನು ಕತೆ, ನಾವು ಅದೇ ರೀತಿಯಲ್ಲಿ ಅವರಿಗೆ ಪರ್ಮಿಷನ್ ಕೇಳೋದು ಎಲ್ಲವೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಕಡೆಗೆ ಸ್ವಲ್ಪ ಕಾಂಟ್ರವರ್ಸಿನ ಆಗ್ಬಿಟ್ಟಿತ್ತು, ಒಂದು ಟೈಮಲ್ಲಿ ನ್ಯೂಸ್ ಆಗಿತ್ತು, ಅಲ್ಲೆಲ್ಲೋ ಏನೋ ಯಾರೋ ಒಂದಷ್ಟು ಜನ ಸುಮ್ಮನೆ ಅಲ್ಲೇನೋ ದುಡ್ಡಿಂದು ವಿಚಾರಕ್ಕೆ ಏನಕ್ಕೋ ಇದು ಮಾಡಿ ನ್ಯೂಸೆನ್ಸ್ ಆಯ್ತು ಸ್ವಲ್ಪ. ಅವಾಗ ಅವ್ರು ಯಾವತ್ತೂ ತಾಳ್ಮೆ ಕಳ್ಕೊಳ್ಳಿಲ್ಲ. ಅವರು ಅಫಿಷಿಯಲ್ಸ್ಗಳನ್ನ ಕಳಿಸಿದ್ರು, ನಾನು ಅವ್ರ ಜೊತೆ ಮಾತಾಡಿದೆ. ಅವ್ರಿಗೊಂದು ಟೆನ್ಷನ್ ಇರುತ್ತೆ, ಯಾಕಂದ್ರೆ ಜನರಾಗ್ಬೋದು, ಮಾಧ್ಯಮ ಆಗ್ಬೋದು, ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಬಿಡುತ್ತೆ ಒಂದು ಪ್ರಾಧಿಕಾರದ ಮೇಲೆ, ಒಂದು ಅಧಿಕಾರದಲ್ಲಿ ಇರೋರಿಗೆ. ಅವಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇದು ಮಾಡ್ಬೇಕು, ಯಾರಿಗೂ ಫೇವರಿಸಮ್ ಮಾಡೋದಂಗೆ ಮಾಡ್ಬಿಟ್ರೆ ಜನರಿಗೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಅದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಆಗ್ಬಿಡುತ್ತೆ ಅವ್ರಿಗೆ. ನಾನು ಅವ್ರಿಗೆ ತುಂಬಾ ಭರವಸೆ ಕೊಟ್ಟಿದ್ದೆ, ಸರ್ ಏನೂ ವೈಲೇಷನ್ ಆಗದಿರೋ ತರದಲ್ಲಿ ನನ್ನ ಜವಾಬ್ದಾರಿ ಏನೇ ಇದ್ರು ನಾನು ಅದಕ್ಕೆ ನಿಂತ್ಕೊಳ್ತೀನಿ. ನೀವೇನು ಅವ್ರು ಮುಂಚೆನೂ ಹೇಳ್ತಿದ್ರು, ನೋಡಪ್ಪ ಹಿಂಗೆಲ್ಲ ಇರುತ್ತೆ, ನೀವು ಶೂಟಿಂಗ್ ಮಾಡ್ಬಿಡ್ತೀರಾ, ಕೇರ್ಫುಲ್ಲು, ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಜನರಿಗೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಅಂತ. ನಾನು ಹೊರಡು ಒಬ್ಬ ಅದ್ಭುತ ನಾಯಕರು, ಅವರು ಒಬ್ಬ ಅದ್ಭುತ ಮಿನಿಸ್ಟರ್ ಅಂತ ಅನ್ಕೊಳ್ತೀನಿ. ಡಿಪಾರ್ಟ್ಮೆಂಟಲ್ಲೂ ಅದನ್ನೇ ಮಾತಾಡ್ತಾರೆ ಅವ್ರ ಬಗ್ಗೆ. ಅವರು ತುಂಬಾ ನೀಟ್, ಸೀದಾ ಒಬ್ರು ಆಫೀಸರ್ಸ್ ಕಳಿಸಿದ್ರು, ಅವ್ರು ಒಳಗಡೆ ನೋಡಿದ್ರು, ಏನಿಲ್ಲ, ಅವ್ರಿಗೆಲ್ಲ ಗೊತ್ತಾಗೋಯ್ತು ಅಲ್ಲಿ ನಾವು ಮರಗಳೆಲ್ಲ ಫೋಮ್ ಇದು ಮರಗಳು, ಸಿನಿಮಾಗೆ ಯೂಸ್ ಮಾಡೋ ಮರಗಳು ಅಂತ ಗೊತ್ತಾಗೋಯ್ತು ಅವ್ರಿಗೆ. ನಾವು ಹೇಳಿದ್ವಿ ಅಷ್ಟೆಲ್ಲ ಕಷ್ಟಪಡಕ್ಕಾಗಲ್ಲ, ಜೀವನದ ಶಕ್ತಿ ಇಲ್ಲ ಅಷ್ಟೊಂದು, ಸೊ ಇದಾದ್ರೆ ಹೊತ್ಕೊಂಡು ಹೋಗ್ಬೋದು ನಾವು ಅನ್ನೋ ಥರದಲ್ಲಿ. ತುಂಬಾ ಅದ್ಭುತವಾದ ಸಪೋರ್ಟ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇನೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಆ ಊರಿನವರೆಲ್ಲ. ಸೊ ಅವ್ರೆಲ್ರಿಗೂ ನಾವು ಋಣಿ, ಥ್ಯಾಂಕ್ಸ್ ಹೇಳಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಈ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ್ದು ಇದೆಯಲ್ಲ ಸರ್, ಆ ಸ್ಟ್ರಗಲ್ ಇದೆಯಲ್ಲ, ಅದು ಸೋಲುವಂತ ಇದಲ್ಲ. ಜೊತೆಗೆ ಏನಂದ್ರೆ ನಾವು ಸೋಲನ್ನ ಅಷ್ಟು ಸುಲಭ ಒಪ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್. ಜೊತೆಗೆ ಏನಂದ್ರೆ ನಿರಂತರವಾದ ಹೋರಾಟ. ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ರಿಷಬ್, ನಿಮ್ಗೆ ಇಷ್ಟ ಆಗುತ್ತೆ. ಏನಂತಂದ್ರೆ, ಈ ಕಾಡಲ್ಲಿ ಹುಲಿ ಜಿಂಕೆಯನ್ನ ಬೆನ್ನೆಟ್ಕೊಂಡು ಹೋಗ್ಬೇಕಾರೆ ಬಹುತೇಕ ಸಂದರ್ಭಗಳಲ್ಲಿ ಜಿಂಕೆನೆ ಅಂತ ಗೆಲ್ಲೋದು. ಯಾಕಂದ್ರೆ ಹುಲಿಗೆ ಅದೊಂದು ಆಹಾರದ ಪ್ರಶ್ನೆ ಅಷ್ಟೇ, ಜೀವ ಮತ್ತೆ ಜೀವನದ ಪ್ರಶ್ನೆ.
ಸೊ ಬಹುಶಃ ಏನು ಅಂದ್ರೆ ನಿಮ್ಮ ಪ್ರತಿಯ ಎಫರ್ಟ್ ಅಲ್ಲಿ ಕಾಣ್ತಿರುವಂತದ್ದು ಇದು. ಖಂಡಿತವಾಗ್ಲು ಅಂದ್ರೆ ಜೀವ ಉಳಿಸ್ಕೊಳ್ಳೋಕೆ ಅದೇ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಅನ್ಕೊಂಡಿದ್ ಕೆಲಸ ಮಾಡೋದಕ್ಕೋಸ್ಕರ ಆ ಓಟ ಇದ್ದೇ ಇರುತ್ತೆ, ಓಡ್ತಾನೆ ಇರ್ತೀವಿ ನಾವು, ಹಿಂದೆ ತಿರ್ಗೇ ನೋಡಲ್ಲ, ಹಂಗ್ ಹೋಗ್ತಾ ಇರ್ತೀವಿ. ಕನ್ಸುಗಳು ಬೆನ್ನತ್ತ ಸಾಮಾನ್ಯ ಅಲ್ಲ. ಹೌದು ಹೌದು. ಸೊ ಆ ಹೋರಾಟ ಇದ್ದೇ ಇರುತ್ತೆ ಖಂಡಿತ ಅಲ್ವಾ. ಆಮೇಲೆ ನಮ್ಗೆ ನಾವು ಲೈಫಲ್ಲಿ 0 ಇಂದ ಸ್ಟಾರ್ಟ್ ಮಾಡೋದ್ರಿ ಅಂತೆಲ್ಲ ಹೇಳಕ್ ಆಗೋದಿಲ್ಲ. ಎಲ್ಲ ಸ್ಟಾರ್ಟ್ ಆಗಿದ್ದು ಪಾತಾಳದಿಂದ, ಮೈನಸ್ಸಿನಲ್ಲಿ ಶುರುವಾಗಿದೆ. ಹಂಗಾಗಿ ಕಳ್ಕೊಳ್ಳೋದು ಏನೂ ಇಲ್ಲ. ಸೊ ಯಾವ ಯಶಸ್ಸು ಹಿಗ್ಸೋದು ಇಲ್ಲ, ಯಾವ ಒಂದು ಸೋಲು ನಮ್ಮನ್ನು ಕುಗ್ಸೋದು ಇಲ್ಲ ಅನ್ನೋ ತರದಲ್ಲಿ ಎಲ್ಲದಕ್ಕೂ ತುಂಬಾ ಓಪನ್ ಆಗಿರ್ತೀವಿ. ಓಕೆ ಇದು ಹಿಂಗಾಯ್ತಾ, ಓಕೆ ಥ್ಯಾಂಕ್ ಯು, ಇದು ಹಿಂಗಾಯ್ತಾ, ಓಕೆ ಸರಿ ಬನ್ನಿ ನೆಕ್ಸ್ಟ್ ಒಂದು ಮಾಡೋಣ, ಸೂಪರ್ ಆಗಿ ಅನ್ನೋ ತರದ್ದು. ಆ ಟೀಸರ್ ಅಲ್ಲಿ ಒಂದು ಹುಲಿ ಬೆಳೆಸಿರಿ ನೀವು, ಬಹಳ ಅದ್ಭುತವಾಗಿ ಬಂದಿದೆ. ಬಹುಶಃ ಅದೇನು ತುಂಬಾ ಡೆಪ್ತ್ ಇದೆ ಅಂತ ಅನ್ಸುತ್ತೆ. ಅದು ಒಂದು ಪಾತ್ರವಾಗಿ ಬರುತ್ತೆ, ಸುಮ್ಮನೆ ಒಂದಿನ ಇದಾಗಿ ಬರಲ್ಲ, ಪಾತ್ರವಾಗಿ ಬರುತ್ತೆ. ಅದನ್ನ VFX ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ MPC ಅನ್ನುವಂತ ಒಂದು ಇಂಟರ್ನ್ಯಾಷನಲ್ ಕಂಪನಿ ಮಾಡಿರೋದು ಅದನ್ನ. ಅದ್ ಜೊತೆಗೆ ಭಾರತದ ಸುಮಾರಷ್ಟು ಒಂದು 20-25 ಕಂಪನಿಗಳು VFX ಕಂಪನಿಗಳು ಕೆಲಸ ಮಾಡಿದ್ದಾರೆ ಸಿನಿಮಾ ಜೊತೆಗೆ. ಅಂದ್ರೆ VFX ಯಾವತ್ತು VFX ಅನ್ಸ್ಬಾರ್ದು, ಆವಾಗಲೇ ಅದು ನಿಜವಾದ ಇದು ರಿಯಲ್ ಆಗಿ ಅನ್ಸ್ಬೇಕು. ಅದು ಸಿನಿಮಾದೊಳಗಡೆ ಬ್ಲೆಂಡ್ ಆಗ್ಬೇಕು, ಯಾವ್ದು ಕಾಣಿಸ್ಬಿಡ್ಬಾರ್ದು ಏನು. ಸೊ ಕಾಣಿಸ್ಬಿಟ್ರೆ ನಿಮ್ಗೆ ಕತೆ ಅಷ್ಟು ಡೆಪ್ತ್ ಇಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಅದು ತುಂಬಾ ಮರ್ಜ್ ಆಗಿ ಜೊತೆಗೆ ಬ್ಲೆಂಡ್ ಆಗಿ ಬಂದಾಗ ಪಾರ್ಟ್ ಆಫ್ ದ ಸಿನಿಮಾ ಅನ್ನೋ ತರ ಅಂದಾಗ ಅದು ನಿಜವಾದ ಸರಿಯಾದ VFX ಅನ್ನೋ ತರ. ಅಲ್ಲ, ನಿಮ್ಮ ಕಥೆ, ನಿಮ್ಮ ಚಿತ್ರಕಥೆ, ನಿಮ್ಮ ಸಂಭಾಷಣೆ, ನಿಮ್ಮ ಚಿಂತನೆಗಳಲ್ಲಿ ಏನು ಅಂತಂದ್ರೆ ಹಲವಾರು ಸಂಗತಿಗಳು ಹಾಸು ಹೊಕ್ಕಾಗಿ ಬಿಟ್ಟಿರ್ತವೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಕಲಾವಿದನಿಗೆ, ಒಬ್ಬ ನಿರ್ದೇಶಕನಿಗೆ. ನಾನೊಂದು ಹೇಳ್ತೀನಿ, ನಿಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ಅದರ ತೀವ್ರತೆ ಪಡ್ಕೊಳ್ಳುತ್ತೆ, ಅದರ ಆಳ ತೋರಿಸುತ್ತೆ ಅಂತಂದ್ರೆ ಎಲ್ಲವೂ ಇರುತ್ತೆ, ಸಮಾಧಾನ ಇರಲ್ಲ ರಾಜನಿಗೆ. ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಮೊದಲ ಕೆಲವೊಂದಷ್ಟು ವಿಚಾರಗಳು ಪ್ರಕಟಕ್ಕೆ ಬರೋಂಥ ಒಂದು ಸಂದರ್ಭಗಳು ಈಗ ಅನ್ನೋ ಥರದಲ್ಲಿ ಆ ಥರ. ಸೊ ಮಧ್ಯದಲ್ಲಿ ಎಷ್ಟೋ ಒಂದು ವರ್ಷದಿಂದ ಆಚರಣೆಗಳಿಲ್ಲ. ಸೊ ಈಗ ಸುಮಾರು ಜನ ಚರ್ಚೆ ಮಾಡ್ತಿದ್ದಾರೆ ಸಿನಿಮಾದಲ್ಲಿ. ನಾನು ಎಷ್ಟು ಹೇಳ್ತೀನಿ ಎಷ್ಟು ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ, ಬಟ್ ಈಗ ವಾಪಸ್ ಬೆಮ್ಮೆರ ಬಗ್ಗೆ ಮಾತಾಡ್ತಿದಾರಲ್ಲ ಅದೇ ಖುಷಿ ನನಗೆ. ಸಿನಿಮಾದಲ್ಲಿ ಬೆರ್ಮೆ ಅನ್ನುವಂಥದ್ದು ಪಾತ್ರ, ಅದು ಏನು ಎತ್ತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕೆ ಹೊರತು ಸೊ ಆ ಎಲ್ಲ ಕನೆಕ್ಷನ್ ನಾನೇನು ಕೊಡಕ್ ಹೋಗಲ್ಲ. ಅದೇ ಸಿನಿಮಾದಲ್ಲಿ ಎಷ್ಟು ಬರುತ್ತೆ ಏನ್ ಕತೆ ಅವ್ರು ರಿಲೇಟ್ ಮಾಡ್ಕೊಳ್ಳಿ ಅದನ್ನ ಅಂತ ಹೇಳ್ಕೊಳ್ತೀನಿ ನಾನು. ಅಲ್ಲ, ಪರಶುರಾಮನಿಗೆ ಮತ್ತೆ ಬೆರ್ಮರಿಗೆ ಏನಾದ್ರು ಇಲ್ಲ ಅಂದ್ರೆ ನಿಮ್ಗೆ ವಿಷ್ಣು ಇವನು ಶಿವ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಹಂಗೇನಿಲ್ಲ. ಅಂದ್ರೆ ಎರಡೂ ಇದಿದೆ ನಮ್ಮಲ್ಲಿ, ಎರಡು ವಿಚಾರಗಳನ್ನ ಹೇಳ್ತಾರೆ. ಎರಡರಲ್ಲೂ ಇರುವಂತ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪರಶುರಾಮದ ಸೃಷ್ಟಿ ಬಗ್ಗೆನೂ ನಮ್ಗೊಂದಷ್ಟು ಗೌರವ ಮತ್ತೆ ಅಲ್ಲೊಂದಷ್ಟು ಇರುವಂತ ನಂಬಿಕೆಗಳು ಅವೆಲ್ಲವನ್ನ ನಾವು ನಂಬುವಂತವ್ರು, ಅದನ್ನ ತುಂಬಾ ಅಭಿಮಾನದಿಂದ ನೋಡುವಂತವ್ರು. ಬೆಮ್ಮೆರ ವಿಚಾರವನ್ನು ನೋಡಿದಾಗಲೂ ತುಂಬಾ ಭಕ್ತಿಯಿಂದ ಎಲ್ಲವನ್ನ ನೋಡುವಂತವ್ರೆ. ಸೊ ಈ ಎರಡು ಎಲ್ಲ ಯಾವತ್ತೂ ಇರುತ್ತಲ್ವ ನಿಮ್ಗೆ. ಅಂದ್ರೆ ನಮ್ಮಲ್ಲಿ ವೈಷ್ಣವರು ಶೈವರದ್ದು ಅನ್ನುವಂತಹ ಚರ್ಚೆಗಳೇ ನಾವು ಕೇಳಿದೀವಿ. ಸೊ ಇವತ್ತಿಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವಾದ ವಿವಾದಗಳು ಚರ್ಚೆಗಳು ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲೇ ನೋಡ್ಬೇಕು ನೀವು, ನಾವು ಯಾವ ತರ ಹೇಳಕೊಡ್ತಿದೀವಿ, ಏನ್ ಹೇಳಕೊಡ್ತಿದೀವಿ ಅನ್ನೋದು. ಓಕೆ, ಇಲ್ಲಿ ಬೆರ್ಮರ್ ಬರುವಂತದ್ದು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಏನು ಅಂತಂದ್ರೆ ರಾಜ, ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟು, ಅಲ್ಲಿ ಬರುವಂತ ತಿಕ್ಕಾಟಗಳು ಅದೆಲ್ಲ. ಅಂದ್ರೆ ಎಲ್ಲೋ ಕಡೆ ಕದಂಬರ ಕಾಲದ್ದು ಅಥವಾ ಅದ್ರ ಹಿಂದಿಂದು ಅದು ಅದ್ರ ಛಾಯೆ ಇದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಕದಂಬರ ಬಗ್ಗೆ ಅಲ್ಲ, ಕದಂಬರ ಕಾಲಘಟ್ಟ ಹೇಳಲೇಬೇಕು. ನಾನು ತುಂಬಾ ಮನಸ್ಸಲ್ಲಿ ಅಂದ್ಕೊಂಡ್ಬಂದಿದ್ದೀನಿ. ನಿಮ್ಮ ಮನಸ್ಥಿತಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ. ಯಾಕಂದ್ರೆ ನೀವು ನೋಡ್ಲಿಕ್ಕೆ ಹಿಂಗ ಅನಿಸ್ತೀರಿ, ತುಂಬಾ ಭಾವುಕರು. ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೀರಿ ನಾನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡ್ಬೋದು. ನನಗೆ ಅಗೈನ್ ನಿಮ್ಮ ಹಳೆಯ ಸಿನಿಮಾ ಜೊತೆಗೆ ಅದನ್ನ ನಾನು ಕಂಪೇರ್ ಮಾಡ್ತೀನಿ. ಬಂದಂತ ಅವಘಡಗಳು ಒಂದೆರಡಲ್ಲ ಸರ್. ಆ ಸಂದರ್ಭದಲ್ಲಿ ನಾನು ಗಿದ್ದಿ ಅದು ಬೇರೆ ವಿಚಾರ, ಅದು ಬಟ್ ನಾನು ಯೋಚನೆ ಮಾಡ್ತಿದ್ದೆ ಇದನ್ನ ರಿಷಬ್ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಅಂತ. ನನಗನ್ಸಿದ್ದು ಏನ್ ಗೊತ್ತಾ, ನೀವು ನಿಮ್ಮ ಸಂಗಡಿಗರು ಜೈಲಲ್ಲಿ ಇರ್ತೀರಿ, ರಾತ್ರಿ ನೀವು ಮಲಗಿರ್ತೀರಿ, ಮಲದಾಗ ಝಲ್ 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 ಸೌಂಡ್ ಬರ್ತಾ ಶುರುವಾಗುತ್ತೆ. ಆಮೇಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅದಾಗ್ತಿದ್ದಂಗೆ ನೀವು ಎದ್ದು ಬರ್ತೀರಿ, ಎದ್ದು ಬಂದು ಕಂಬಿ ಹಿಡ್ಕೊಂಡು ನೋಡ್ತೀರಿ, ಕಣ್ಣು ಅಗಲಿಸ್ಕೊಂಡು. ಅಲ್ಲಿ ಎದುರುಗಡೆ ದೈವ ಇದೆ, ದೈವ ಸದ್ ಮಾಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಕೊನೆಗೆ ಒಂದ್ಸರಿ ದೈವ ತಿರುಗಿ ನೋಡಿದಾಗ ಅದು ಗೊತ್ತಾಗತ್ತೆ, ಅಲ್ಲಿ ರಕ್ತ, ಅಲ್ಲಿ ಕಣ್ಣೀರು, ದೈವ ಅಳ್ತಾ ಇದೆ, ದೈವದ ರೋದನ. ಯಾವಾಗ ಅಲ್ಲಿ ಗುರುವ ಸತ್ತಾಗ ದೈವದ ರೋದನ ಆಯ್ತಲ್ಲ, ಡ್ಯಾಮ್ ಶೋರ್ ರಿಷಬ್, ನಿಜಕ್ಕೂ ಹೇಳ್ತೀನಿ ನಿಮ್ಮವ್ರು ಹೋದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಹಂಗೆ ಅನ್ಸಿದೆ ಅಂತ. 100%. ಅಂದ್ರೆ ರಾಕೇಶನ್ನ ಕಳ್ಕೊಂಡಿದ್ದು ಒಂದು ಬಿಗ್ಗೆಸ್ಟ್ ಲಾಸ್ ನಮ್ಗೆ. ಆಮೇಲೆ ಅವನದೆಲ್ಲ ಪೋರ್ಷನ್ಗಳನ್ನ ಮುಗಿಸಿದ್ದ, ಅವ್ನು ಮೇಜರ್ ಪೋರ್ಷನ್ಗಳನ್ನ ಮುಗಿಸಿದ್ದ, ಡಬ್ಬಿಂಗ್ ಮಾಡಿದ್ದ. ಅವ್ನು ನಮ್ದು ಶೂಟಿಂಗ್ ಲಾಸ್ಟ್ ಶಾಟ್ ಮುಗಿಸ್ಕೊಂಡು ಹೋಗಿನೇ ಒಂದು 25-30 ದಿವಸ ಆಗ್ಬಿಟ್ಟಿತ್ತು. ಸೊ ಆ ಟೈಮ್ ಲೈನಲ್ಲಿ ಒಂದಷ್ಟು ನರೇಟಿವ್ ಸೆಟ್ ಆಗ್ಬಿಡ್ತು. ಸೊ ಸ್ಪಾಟಲ್ಲಿ ಯಾವತ್ತೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಎಲ್ಲವೂ ನಡೆದಿರೋದು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ವಿಚಾರಗಳೇ ಬಿಟ್ರೆ. ಸೊ ಆವಾಗ ನಮ್ಗೆ ಆ ರಿಸ್ಕ್ಗಳಿತ್ತು, ಬಟ್ ಆವಾಗ ನಮ್ಮನ್ನು ಲಿಟ್ರಲಿ
ನಾನು ಅದನ್ನೇ ಮೊನ್ನೆ ಹೇಳಿದ್ದು, ನಮ್ಮನ್ನ ದೈವ ಹೆಂಗೆ ಬೆನ್ನಿಗೆ ನಿಂತು ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ ಅಂತಂದ್ರೆ ಯಾವುದೂ ಕೂಡ ಕೈ ಮೀರಿ ಹೋಗುವಂತ ಸಂದರ್ಭಗಳು ಬರಲಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದ್ರು ಅಲ್ಲಿ ನಮ್ಗೇನೋ ಒಂದು ಪ್ರೊಟೆಕ್ಷನ್ ಇತ್ತು ಅನ್ನೋ ಥರದ್ದು ಫೀಲ್. ಬಟ್ ಹೊರಗಡೆ ಇಂಥದ್ದೆಲ್ಲ ಆದಾಗ ಒಂದು ಇರುತ್ತೆ ಥಾಟ್, ಓಕೆ ಇದು ಹಿಂಗೆ, ಅವ್ರು ಕೆಲಸ ಮಾಡೋದವ್ರಿಗೂ ಭಯ ಶುರು ಆಗ್ಬಿಡ್ಬೋದು, ಡೌಟ್ ಶುರು ಆಗ್ಬಿಡ್ಬೋದು ಅವ್ರಿಗೆ, ಮೀಡಿಯಾದಲ್ಲಿ ಬರ್ತಿರೋ ಸರಿ ಹೌದಿರ್ಬೋದು ಅನ್ನೋ ಥರದಲ್ಲಿ. ಅವನ್ನ ಕಳ್ಕೊಂಡಿದ್ದಕ್ಕೆ ನನಗೆ ಅವ್ನು ಸಿನಿಮಾದಲ್ಲಿ ಇದ್ದಾನೆ ಅನ್ನೋದಕ್ಕಿಂತನೂ ಅವನಷ್ಟು ಪಾಸಿಟಿವ್ ವ್ಯಕ್ತಿನೇ ನೋಡಿರಲಿಲ್ಲ ನಾನು. ರಾಕೇಶ್ ಪೂಜಾರಿ ಎಷ್ಟು ಪಾಸಿಟಿವ್ ವ್ಯಕ್ತಿ, ಅವನು ಇಡೀ ಸೆಟ್ಟಲ್ಲಿ ಸಾವಿರಾರು ಜನ ಸೇರ್ಕೊಂಡು ಕೆಲಸ ಮಾಡೋದು, ಆ ಇದರಲ್ಲಿ ಅವನ ಬಗ್ಗೆ ಒಬ್ಬನ ಬಗ್ಗೆ ಯಾರದ್ದು ಏನು ತಗದೇ ಇಲ್ಲ, ಒಂದು ತಕರಾರಿಲ್ಲ, ಎಲ್ಲರಿಗೂ ಪಾಸಿಟಿವ್ ಇರೋದು ಅವನ ಬಗ್ಗೆ. ಅವನು ಅಷ್ಟು ಹಸನ್ಮುಖಿ, ಚಂದ ನಗಾಡ್ಕೊಂಡು ಖುಷಿಲಿ ಓಡಾಡುವಂತವನು, ಅದ್ಭುತ ಕಲಾವಿದ. ಅವನು ಈಗಷ್ಟೇ ಫ್ಲರಿಶ್ ಆಗ್ಬೇಕಿತ್ತು. ನಾನು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದೆ, ಅಂದ್ರೆ ನನ್ನ ಮುಂದಿನ ಸಿನಿಮಾಗಳಲ್ಲೆಲ್ಲ ಯಾವತ್ತೂ ಒಂಥರ ಈ ಒಂದು ಆಕ್ಟರ್ಗಳಿಗೆ ಅಥವಾ ಲೀಡ್ ಆಕ್ಟರ್ಗಳಿಗೆ ಒಂದು ಕಾಂಬಿನೇಷನ್ ಆಕ್ಟರ್ ಸಿಗೋದು ತುಂಬಾ ರೇರ್. ಅದು ಸಿಕ್ಬಿಟ್ರೆ ಆ ಕಾಂಬಿನೇಷನ್ ತುಂಬಾ ಚಂದ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಹೀರೋಯಿನ್ ಆಗ್ಬೋದು, ಅಥವಾ ಒಂದು ಹೀರೋ ಜೊತೆಗೆ ಇನ್ನೊಬ್ಬ ಒಂದು ಕಾಮಿಡಿಯನ್ ಆಗ್ಬೋದು, ಅಥವಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಬೋದು. ಈ ಪ್ರಕಾಶ್ ಅಣ್ಣಂದು ನಂದು ನಮ್ಮ ರಾಂಪ ಅಥವಾ ಬುಳ್ಳ ನಮ್ಮ ರವಿ ಅಣ್ಣ ಸೂಫ್ರಮ್ ರವಿ ಅಣ್ಣ ನಮ್ದೆಲ್ಲ ಒಂದಂದ್ರೆ ಪರ್ಸನಲ್ ಲೈಫಲ್ಲಿ ನಮ್ಗೆ ಅಷ್ಟು ಒಂದು ಬಾಂಡಿಂಗ್ ಇರೋದ್ರಿಂದ ನಾವ್ ಸುಮ್ನೆ ಆ ಸೀನ್ ಹಿಂಗ್ ಓದ್ಕೊಂಡು ಫ್ರೇಮ್ ಮುಂದೆ ನಿತ್ರ ನಗು ಬಂದ್ಬಿಡುತ್ತೆ. ಈಗ ತರಲೆಗಳು ಇವ್ರು 3 ಜನ ಅನ್ನೋ ತರದ ಒಂದು ಫೀಲ್. ಅವನ ಜೊತೆಗೆ ಅದೇ ತರದ ಒಂದು ಇದಾಗಿತ್ತು ನನಗೆ. ಅಂಡ್ ಅವನ್ನ ತಗೊಂಡ್ ಒಂದು ಒಳ್ಳೆ ಜರ್ನಿ ತಗೊಂಡ್ ಹೋಗ್ಬೇಕು ಅನ್ನೋದಿತ್ತು. ಕನಸುಗಳಿತ್ತು ಅವ್ರ ಬಗ್ಗೆ, ಅವ್ರು ಬಹಳ ಕನಸುಗಳಿತ್ತು ನನಗೆ. ಒಂದ್ಸಲಕ್ಕೆ ದಿಗ್ಭ್ರಾಂತರಾಗಿ ಹೋಗ್ಬಿಟ್ವಿ ಆ ದಿವಸ. ಅದೊಂಥರ ಆ ದಿವಸ ನನಗೂ ಏನೋ ಒಂದು ವಿಷಯ ನಡೀತಲ್ಲಿ. ಸೊ ತುಂಬಾ ಅಂದ್ರೆ ಅಂದ್ರೆ ನನಗೆ ನೋಡಕ್ ಹೋಗ್ಲಿಲ್ಲ ನಾನು ಆ ದಿನ. ನಾವು ಅಂದ್ರೆ ನಾನು ಅವನ್ನ ನಗುಮುಖದಲ್ಲಿ ನೋಡಿದ್ದು, ಹಂಗೆ ಇರ್ಲಿ, ಯಾಕಂದ್ರೆ ನನಗೆ ಅದು ನೋಡಕ್ಕೆ ಬೇಡ. ನನಗೆ ರಾಕೇಶ್ ಅವನು ಅದೇ ಒಂದು ತುಂಬಾ ಇನ್ನೋಸೆಂಟ್ ಸ್ಮೈಲ್ ಅಲ್ಲಿ ಯಾವತ್ತು ರಿಷಬ್ ಸರ್ ಅಂತ ಅನ್ಕೊಂಡು ಯಾವಾಗ್ಲೂ ಇರ್ತಾನೆ, ಕುಳ್ಳಕ್ಕೆ ಓಡಾಡ್ಕೊಂಡು ಬಂದು ಅವ್ನು ಹಗ್ ಮಾಡೋದು ಎದೆ ಇಲ್ಲಿ, ಅವನ ತಲೆಯಲ್ಲಿ ಎದೆ ಹೊಡೆಯೋದು. ಓಕೆ, ಸೊ ಅಷ್ಟು ಅದ್ಭುತ ಅವನು ಬಿಗ್ಗೆಸ್ಟ್ ಲಾಸ್. ಸೊ ಅಂತ ಕಲಾವಿದರು ಸಿಗಲ್ಲ. ಅದಕ್ಕೆ ತುಂಬಾ ಒಳ್ಳೆಯವನಾಗ್ಬಿಟ್ಟ ಅವನು ಅಂತ ಅನ್ಸುತ್ತೆ. ಒಳ್ಳೆಯವ್ರ ಕಾಲ ಇಲ್ಲ ಅಂತ ಇರ್ತಾರಲ್ಲ, ದೇವ್ರು ಬೇಗ ಕರ್ಕೊಂಡ್ಬಿಡ್ತಾರೆ. ಒಂದು ಹಳೆ ಕಾಂತಾರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅದು ಅಂದ್ರೆ ಆ ಸನ್ನಿವೇಶ ಬೇರೆ ಬಿಡಿದೆ, ಎಂಡರ್ಲಿ ಬೇರೆ. ಬರುವಾಗ ಇಬ್ಬರು ಬಂದರು, ಹೋಗುವಾಗ ಒಬ್ಬರೇ ಹೋದ್ರು ಅಂತ. ಹಂಗೆ ನೋಡಿ, ನೀವು ಗುಂಪಾಗಿ ಬಂದಿರುವಂತವ್ರು ಕೆಲವ್ರನ್ನ ಬಹಳ ಮಿಸ್ ಮಾಡ್ಕೊಂಡು ಕೆಲವ್ರನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಹೆಂಗನ್ಸುತ್ತೆ ರಿಷಬ್? ಮತ್ತೆ 3 ವರ್ಷ ಜರ್ನಿಯಲ್ಲಿ ನಿಮ್ಗೆ ಪಾಪ ಇನ್ನ ಒಂದು ಇಬ್ರು ಜೂನಿಯರ್ ಆರ್ಟಿಸ್ಟ್ಗಳು, ಅವ್ರಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ಅವ್ರು ಎಲ್ಲೋ ತೀರೋಗಿದೆ. ಅದನ್ನ ಲಿಂಕ್ ಮಾಡೋದು ಶೂಟಿಂಗ್ ಆಗ್ಬೇಕಂತ ಅನ್ಕೊಂಡು, ಬಟ್ ಅಲ್ಲ. ಅದ್ರಲ್ಲಿ ಒಬ್ಬ ಹುಡುಗ ನಾನು ತುಂಬಾ ನೆನಪಿದ್ದಾನೆ. ಅಂದ್ರೆ ಅವ್ನು ನಾನು ಅಲ್ಲಲ್ಲಿ ನೋಡಿದೀನಿ ಅಂತ ಅನಿಸುತ್ತೆ. ಯಾರೋ ನಾವು ಏನೋ ನಮ್ದು ರಿಹರ್ಸಲ್ ಬ್ರೇಕ್ ಏನೋ ಇತ್ತು, ಅವಾಗ ನ್ಯೂಸ್ ಬಂತು ನನಗೆ. ನಾನು ನ್ಯೂಸಲ್ಲಿ ನೋಡಿ ಗೊತ್ತಾಗಿದ್ದು ನನಗೆ. ಎಲ್ಲಿ ಶೂಟಿಂಗ್ ನಡೀತದೆ, ಏನ್ ಕತೆ ಅಂತ ಕೇಳಿದೆ ನಾನು. ಇಲ್ಲ, ಕೊಲ್ಲೂರಲ್ಲೆಲ್ಲೋ ಅವನು ಈಜಕ್ಕೆ ಹೋಗಿ ಏನೋ ಅಲ್ಲಿ ಅಂದ್ರೆ ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಿ ಸುಳಿ ಇದೆ ಹೋಗ್ಬೇಡಿ ಅಂತ ಜಾಗಕ್ಕೆ ಹೋಗಿದ್ದಾಗಿದೆ ಅಂತ ಅನ್ಕೊಂಡು ಯಾರು ಅಂತ ಕೇಳಿ ಇದ್ ಮಾಡ್ತಾನೆ. ಯಾಕಂದ್ರೆ ನನಗೆ ಯಾವ್ದೋ ಒಂದು ಹುಡುಗನ ಫೇಸ್ ನೆನಪಾಗ್ತಾನೆ ಇತ್ತು. ಜೂನಿಯರ್ ಆರ್ಟಿಸ್ಟ್ ನಮ್ದು ಒಂದು ಸೆಟ್ಟಲ್ಲಿ 1000 ಜನ ಮೇಲೆ ಇರ್ತಾರೆ. ಸೊ ಯಾರನ್ನ ನೆನ್ಪಿಟ್ಕೊಳ್ತೀವಿ, ಯಾರನ್ನ ಗೊತ್ತಾಗ್ತಾರೆ. ನಮ್ಮ ಫೋಕಸ್ ಫುಲ್ ಮೇನ್ ಆಕ್ಟರ್ಗಳು, ಫ್ರೇಮ್ ಒಳಗಡೆ ಬರುವಂತ ಎಲ್ಲ ಜೂನಿಯರ್ಸ್ಗಳು, ಸೆಕೆಂಡರಿ ಆರ್ಟಿಸ್ಟ್ಗಳು, ಇವ್ರ ಗಮನದಲ್ಲಿ ಇರ್ತಾರೆ. ಅಷ್ಟು ಜನರ ಮಧ್ಯದಲ್ಲಿ ರೆಕಗ್ನೈಸ್ ಮಾಡಲ್ಲ. ಬಟ್ ಆ ಹುಡುಗ ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ದ ಅಂತ ಅನ್ಕೊಂಡು ನನ್ಗೆ ತಲೆಗೆ ಬರ್ತಿತ್ತು. ಆ ತರ ಡೆಫಿನೆಟ್ಲಿ ನಮ್ಗೆ ಅದು ಬೇಜಾರಾಗತ್ತೆ. ಯಾರೋ ನಮ್ ಇದ್ರಲ್ಲಿ ಇದ್ ಮಾಡ್ತಿರೋ, ಏನೋ ಮಾಡಕ್ ಹೋಗಿ ಎಲ್ಲೋ ತಲೆಹರಟೆ ಆಗಿ, ಏನೋ ಒಂದು ಆಕ್ಸಿಡೆಂಟ್ ಆಗಿ, ಏನೋ ಬೈ ಮಿಸ್ಟೇಕ್ ಅವ್ರಿಗೆ ಗೊತ್ತಿಲ್ದೇನೋ, ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ಅದೊಂದು ತುಂಬಾ ಪೈನ್ಫುಲ್, ಬಹಳ ಬೇಜಾರಾಗುತ್ತೆ. ಅದು ಹೊರಗಡೆ ನಾವು ಹೇಳಕ್ ಆಗಲ್ಲ ಅದನ್ನ, ಆ ಅನುಭವಗಳು ನಮಗಷ್ಟೇ ಇರುತ್ತೆ. ಅದು ಈ 5-6 ಸರಿ ಹೆಚ್ಚು ಕಡಿಮೆ ಆಗಿದ್ರೆ 4-5 ಸರಿ ನಾನೇ ಹೋಗ್ಬಿಡ್ಬೇಕಾಗಿತ್ತು ಅನ್ನೋ ಮಾತನ್ನ ಹೇಳಿದ್ರಿ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತು? ಐ ಡೋಂಟ್ ನೋ ಟು ಎಕ್ಸ್ಪ್ಲೈನ್ ದಟ್. ಅಂದ್ರೆ ಅದನ್ನ ಈ ನರೇಟಿವ್ ಕೌಂಟರ್ ಆಕ್ಚುಲಿ ಇದು ಆಪೋಸಿಟ್ ಆಂಗಲ್ ಅಂತ ನಾನು ಹೇಳಿದ್ದನ್ನ. ಈಗ ಒಂದು ಸೀಕ್ವೆನ್ಸ್ ಆಕ್ಷನ್ ಮಾಡ್ತಿರ್ಬೇಕಾದ್ರೆ ನಾನು ದರ್ ವಾಸ್ ಎ ರೋಪ್ ಶಾಟ್ ಎಕ್ಸಾಂಪಲ್ ನಾನು ಹೇಳೋದು. ನಾನು ಒಂದು ಜಾಗದಿಂದ ಹೀಗೆ ಬಂದು ಒಂದು ರೋಲ್ ಹೊಡೆದು ಆಚೆ ಹೋಗ್ಬೇಕು. ನಾನು ನಾರ್ಮಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಒಂದು ನುಗ್ಗಿ ಹೊಡೆದಾಡೋದಿರುತ್ತೆ ಒಂದು. ಸೊ ಕ್ಯಾರೆಕ್ಟರ್ ಹಂಗಿರೋದ್ರಿಂದ, ಸೊ ಇಲ್ಲಿಂದ ಇದು ಗ್ರೌಂಡ್ ಲೆವೆಲ್ ಅಂದ್ರೆ ಒಂದು ಸ್ವಲ್ಪ ಡೌನ್ ಇಂದ ಬರ್ಬೇಕು. ನಾನು ಬಂದು ಡೈರೆಕ್ಟ್ ಆಗಿ ಹೆಡ್ ಲ್ಯಾಂಡ್ ಆಗ್ಬಿಟ್ಟಿದ್ದು, ನಂದು ಗುಯ್ಯ ಆಗ್ಬಿಟ್ಟಿತ್ತು. ಸುಮಾರು ಹೊತ್ತು ಏನ್ ಕಾಣಿಸ್ತಾ ಇಲ್ಲ ಆತರ. ದರ್ ಇಸ್ ಅ ಚಾನ್ಸಸ್ ಅನ್ನೋ ತರದಲ್ಲಿ. ಬಟ್ ಯಾವತ್ತೂ ನಾನು ನಂಬಿದ್ ನನ್ನ ಕೈ ಬಿಡ್ಲಿಲ್ಲ ಅನ್ನೋ ಥಾಟಲ್ಲಿ ಇದೀನಿ ಅಲ್ವಾ. ಈ ತುಂಬಾ ಚಾಲೆಂಜ್ ಅನ್ಸಿದ್ದೆ ಯಾವಾಗ? ಪ್ರತಿ ಶಾಟ್ ಎವ್ರಿಥಿಂಗ್. ಒಟ್ಟು ಎಷ್ಟು ದಿವಸ ನೀವು ಶೂಟಿಂಗ್ ಅಲ್ಲಿ ಪಾಲ್ಗೊಂಡಿದ್ರಿ ಮೇಡಮ್? ನನಗೂ ನಂಬರ್ ಆಫ್ ಡೇಸ್ ನೆನಪಿಲ್ಲ, ಬಟ್ ನನಗೆ ಹೇಳಿದ್ದಕ್ಕಿಂತ ಡಬಲ್ ಆಗಿದೆ. ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ಏನು ಅಂದ್ರೆ ಕಣದಲ್ಲೂ ನಾನು ತುಂಬಾ ಕಲ್ತೀನಿ ಅವರಿಂದ ಅನ್ನುವಂತ ಮಾತು. ವಂಡರ್ಫುಲ್. ನಾನು ಒಬ್ಬನೇ ಅಂತಲ್ಲ ಅನ್ಸುತ್ತೆ, ಅಂದ್ರೆ ಎಲ್ಲರಿಂದ ಕಲ್ತಿದೀವಿ. ಅದನ್ನ ಆಕ್ಟರ್ ಅವರಿಂದ ನಾವು ಕಲ್ತಿರ್ತೀವಿ. ಆಸ್ ಅ ಟೆಕ್ನಿಷಿಯನ್ಸ್, ಈಗ DOP ಆಗ್ಬೋದು, ರೈಟರ್ಸ್ ಆಗ್ಬೋದು, ಪ್ರತಿಯೊಬ್ಬರಿಂದನೂ ಕಲಿಯೋದಿದ್ದೇ ಇರುತ್ತೆ ನಮ್ಗೆ.
ಅದೇ ಬ್ಯೂಟಿ, ಅದೇ ಒಂದು ಅದ್ಭುತವಾದಂತ ವಿಚಾರ ಅಂತ ಅನ್ಕೊಳ್ತೀನಿ ಫಿಲ್ಮ್ ಮೇಕಿಂಗ್. ಅದೇ ನಾವು ಓಪನ್ ಆಗಿದ್ರೆ ಎಲ್ಲರಿಂದಾನು ಕಲಿಬಹುದು, ನಮ್ಮ ಕೇಟರಿಂಗ್ ಇಂದಾನು. ಯಾವತ್ತು ನಮ್ಮನ್ನ ನಾವು ಸ್ವಲ್ಪ ಖಾಲಿ ಇಟ್ಕೊಂಡ್ರಷ್ಟು ಒಳ್ಳೇದು ಅಂತ ತುಂಬಿಸ್ಕೊಳ್ಳೋಕೆ ಜಾಗ ಸಿಕ್ಕಿರುತ್ತೆ. ನಾವು ಫುಲ್ ಫಿಲ್ ಮಾಡ್ಕೊಂಡು ಬಂದ್ರೆ ಕಷ್ಟ. ಬಹಳ ಬಹಳ ಅದ್ಭುತವಾಗಿ ಹೇಳಿದ್ರಿ ಇದನ್ನು ನೀವು. ಜೊತೆಗೆ ನೀವು ಸ್ವಲ್ಪ ಈ ಕಳೆದ ಬಾರಿಗೆ ಈ ಬಾರಿ ಸ್ವಲ್ಪ ಬಲ್ಕ್ ಆಗಿರಿ ಸ್ವಲ್ಪ ಈ ಕ್ಯಾರೆಕ್ಟರ್ಗೆ ಹೆಂಗೆ ರೆಡಿ ಆದ್ರಿ? ನಾನಂದ್ರೆ ಐ ವಾಸ್ ಅ ರಸ್ಲರ್. ಮೊದಲು ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ಇಂಟರ್ ಯೂನಿವರ್ಸಿಟಿ ರಸ್ಲಿಂಗ್ ಹೋಗ್ತಿದ್ದೆ, ಜೂಡೋಗೆ ಹೋಗ್ತಿದ್ದೆ. ಸೊ ಕಾಲೇಜಲ್ಲಿ ಇರ್ಬೇಕಾದ್ರೆ ಹೊಡೆದಾಟ ಮಾಡ್ತಿದ್ವಿ. ಸೊ ಅದೊಂದಿತ್ತು. ಸೊ ಇದಕ್ಕೆ ಇನ್ನು ಸ್ವಲ್ಪ ಹೆವಿ ಆಗ್ಬೇಕಾಗಿತ್ತು ನನಗೆ. ತುಂಬಾ ಕ್ಲಿಯರ್ ಆಗಿತ್ತು, ಅಂದ್ರೆ 6 ಪ್ಯಾಕ್ ಅಂತೂ ಮಾಡಲ್ಲ ನಾನು ಅಂತ. ಮಾಡಿದ್ರು VFX ಅನ್ಕೊಂಡ್ಬಿಡ್ತಾರೆ ಅದಕ್ಕೆ. ಸೊ ಫಿಟ್ ಆಗಿ ಕಾಣಬೇಕು, ಒಂದು ಒಳ್ಳೆ ಕಾಡ್ ಮನುಷ್ಯ ಫೈಟರ್ ತರ ಕಾಣ್ಬೇಕು ಅನ್ನೋದಷ್ಟೇ ಇದ್ದಿದ್ದು.